ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಒಂದು ಹೊಸ ಅಧ್ಯಾಯ ಶುರು ಮಾಡ್ತಾ ಇದ್ದೀವಿ. 2021ರಲ್ಲಿ ಗಣೇಶ ಚತುರ್ಥಿಗೆ ಒಂದು ಕಾರ್ಯಕ್ರಮದ ಒಂದು ಪ್ರೋಮೋನ ಲಾಂಚ್ ಮಾಡ್ತೀವಿ. ಒಳ್ಳೆ ಕತೆ ವಿಹಾನ್ ಜೊತೆ ಅಂತ. ಅದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಒಳ್ಳೆ ಮ್ಯೂಸಿಕ್ ಮಾಡಿಸಿ ಥೀಮ್ ಸಾಂಗ್ ರೆಡಿ ಮಾಡಿ ಒಂದು ಫುಲ್ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ನಾನೊಂದು ಪ್ರೋಮೋ ಎಲ್ಲ ರೆಡಿ ಮಾಡಿ ಲಾಂಚ್ ಮಾಡಿದೆ. ಆಮೇಲೆ ಆಲ್ಮೋಸ್ಟ್ ಜಾನ್ವರಿ ತನಕ ಅದ್ರ ಬಗ್ಗೆ ಎಷ್ಟೊಂದು ಯೋಚನೆ ಮಾಡಿ ಎಷ್ಟೊಂದು ಜನರ ಜೊತೆ ಮಾತಾಡಿ ಒಂದ್ 2-3 ಎಪಿಸೋಡ್ ಶೂಟ್ ಮಾಡಿದ್ವಿ. ಬಟ್ ಆಮೇಲೆ ನಾನು ಹೇಳ್ದಂಗೆ ಈ ಆಕರ್ಷಣೆಯ ನಿಯಮವನ್ನ ಕಲಿತಾ 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 ನನ್ನೊಳಗೆ ಎಷ್ಟೊಂದು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಯ್ತು. ಆ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಸೊ ಹಾಗಾಗಿ ಆ ಕಾರ್ಯಕ್ರಮನ ಅಲ್ಲಿಗೆ ನಿಲ್ಲಿಸಿ ನಾನು ಅದ್ರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಕಲಿಯೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ಒಂದೊಂದಾಗಿ ಒಂದೊಂದಾಗಿ ಎಷ್ಟೊಂದು ಗುರುಗಳನ್ನ ಭೇಟಿಯಾಗಿ ಅವರಿಂದ ಎಷ್ಟೊಂದು ಜ್ಞಾನವನ್ನ ಪಡೆದು ಕಡೆಯದಾಗಿ ಒಂದು ಅದ್ಭುತವಾದ ಗುರು ಸಿಕ್ಕಿ ಅಲ್ಲಿಂದ ಎಷ್ಟೊಂದು ವಿಷಯಗಳನ್ನ ನಾನ್ ಕಲ್ತ್ಕೊಂಡು ಈಗ ನನ್ನ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಮೇಲೆ ನಾನು ಖುದ್ದಾಗಿ ಬಹಳ ತಿಂಗಳು ಕೆಲಸ ಮಾಡಿ ಈಗ ನನಗೆ ಈ ಕಾರ್ಯಕ್ರಮನ ಮತ್ತೆ ಶುರು ಮಾಡಬೇಕು ಅನ್ನೋ ಒಂದು ಆಸೆನೂ ಬಂತು. ಅದಕ್ಕೆ ತಕ್ಕಂತೆ ಆ ಸಮಯನೂ ಕೂಡ ಬಂತು. ಯಾಕಂದ್ರೆ ಆ ನೀವು ಆ ಅದ್ಭುತವಾದ ಫ್ರೀಕ್ವೆನ್ಸಿನಲ್ಲಿ ಇದ್ದಾಗ ನೀವು ಎಫರ್ಟ್ ಹಾಕ್ಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಕೆಲ್ಸಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮನ ಶುರು ಮಾಡಬೇಕು ಅನ್ನೋದು ಕೂಡ ಇದ್ದಕ್ಕಿದ್ದಂಗೆ ಬಂತು. ನಾನು ಇದಕ್ ಮುಂಚೆ ಕೂಡ ವಿಡಿಯೋ ಮಾಡಿದೀನಿ, ನನ್ನ ಗುರುವಾರ ತುಂಬಾ ಲಕ್ಕಿ ಡೇ ಅಂತ. ಸೊ ಹೋದ್ ಗುರುವಾರ ಈ ಕಾರ್ಯಕ್ರಮನ ಮತ್ತೆ ಶುರು ಮಾಡೋಣ ಅನ್ನೋ ಒಂದು ಐಡಿಯಾ ಬಂತು. ಅವತ್ತೇ ನಾನು ನನ್ನ ಫ್ರೆಂಡ್ ಒಬ್ರು ನಮ್ರತಾ ಅಂತ, ಸೊ ಅವ್ರ ಹತ್ರ ಮಾತಾಡಿ ಈ ತರ ಶುರು ಮಾಡೋಣ ಅಂತಿದ್ದೀನಿ, ನೀವೇ ಫಸ್ಟ್ ಗೆಸ್ಟ್ ಆಗಿ ಬರ್ಬೇಕು ಅಂತ ಹೇಳಿದ್ದೆ. ಸೊ ಅವರು ಒಪ್ಕೊಂಡ್ರು. ಮತ್ತೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರು. ಮತ್ತೆ ಈ ಗುರುವಾರ ಈ ಕಾರ್ಯಕ್ರಮ ಮತ್ತೆ ಶುರುವಾಗೋ ರೀತಿ ಆಗಿದೆ. ಸೊ ಎಲ್ಲವೂ ಯೂನಿವರ್ಸೇ ಮಾಡ್ತಾ ಹೋಗುತ್ತೆ, ನಾವು ಜಸ್ಟ್ ಅದರ ಜೊತೆ ಫ್ಲೋ ಆಗ್ತಾ ಹೋದ್ರೆ ಸಾಕು. ಸೊ ಇವತ್ತಿನ ಮೊದಲನೇ ಸಂಚಿಕೆ ಏನಿದೆ, ಈ ಒಳ್ಳೆ ಕತೆ ವಿಹಾನ್ ಜೊತೆಯ ಸಂಚಿಕೆ, ಇದು ಬಹಳ ಮುಖ್ಯ, ಬಹಳ ಸ್ಪೆಷಲ್ ಕೂಡ. ಸೊ ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ನನ್ನ ಫ್ರೆಂಡ್ ನಮ್ರತಾ ಅಯ್ಯರ್ ಅಂತ, ಇವರು ಸದ್ಯಕ್ಕೆ ಕೂರ್ಗಲ್ಲಿ ಇದ್ದಾರೆ. ಕೂರ್ಗಲ್ಲಿ ಒಂದು ಅದ್ಭುತವಾದ ಒಂದು ಸೇಕ್ರೆಡ್ ನೆಸ್ಟ್ ಫೌಂಡೇಶನ್ ಅಂತ ಒಂದು, ಈಗ ರೀಸೆಂಟ್ ಆಗಿ ನಾನು ಆ ಕೂರ್ಗನ್ನೆಲ್ಲ ವಿಸಿಟ್ ಮಾಡಿದ್ದೆ, ಆ ಜಾಗನೆಲ್ಲ ವಿಸಿಟ್ ಮಾಡಿದ್ದೆ. ಒಂದು ರೆಸಾರ್ಟ್ ಒಳಗೆ ಒಂದು ಸ್ಪಿರಿಚುವಲ್ ಸೆಂಟರ್ ತರ ಕ್ರಿಯೇಟ್ ಮಾಡಿ ಅಲ್ಲಿ ಎಷ್ಟೊಂದು ಜನಕ್ಕೆ ರೇಖಿ ಆಗ್ಲಿ ಅಥವಾ ಎನರ್ಜಿ ಹೀಲಿಂಗ್ ಆಗ್ಲಿ ಅಥವಾ ಇನ್ನು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಹೀಲಿಂಗ್ ಮಾಡ್ತಾ ಎಷ್ಟೊಂದು ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನ ಮೊದಲನೇ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋದ್ರಲ್ಲಿ ನನಗೆ ಬಹಳ ಸಂತೋಷ ಇದೆ. ಸೊ ನಮ್ರತಾನ ನಾವು ಬರಮಾಡ್ಕೊಳ್ಳೋಣ. ಅಫ್ಕೋರ್ಸ್ ಅವ್ರು ಬಂದು ಅವ್ರ ಬಗ್ಗೆ ಇನ್ನೂ ಹೆಚ್ಚು ಹಂಚ್ಕೋತಾರೆ. ಸೊ ಮೊದಲು ನಾನು ನಮ್ರತಾನ ಬರಮಾಡ್ಕೋತೀನಿ. ಒಂದ್ ನಿಮಿಷ. ಎಸ್, ಆ ಯಾ ನಮ್ರತಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೊ Thank you. Thank you so much. That was a big introduction actually. That as a being, whatever we do, ನಾವ್ ಏನೇ ಮಾಡಿದ್ರು ಅದೊಂದು ಸಣ್ಣ ಕಾರ್ಯ. ಇಷ್ಟು ದೊಡ್ಡ ಕಾಸ್ಮಿಕ್ ಎನರ್ಜಿಲಿ ನಾವ್ ಏನ್ ಮಾಡ್ತೀವಿ ಅದೊಂದು ಸಣ್ಣ ಕಾರ್ಯ ಅಷ್ಟೇ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಆಸ್ ಯು ಸೇ, ಫ್ರೀಕ್ವೆನ್ಸಿ, ಗ್ರಾಟಿಟ್ಯೂಡ್ ಎರಡು ಓವರ್ಫ್ಲೋ ಆಗ್ತದೆ ಆಸ್ ಸೀಯಿಂಗ್ ಯು. ಅಂಡ್ ಆಲ್ಸೋ ನನಗೂ ತುಂಬಾ ನಂಬಿಕೆ ಇದೆ ಗುರು ಬಗ್ಗೆ ಅಂಡ್ ಗುರು ಕಾನ್ಶಿಯಸ್ನೆಸ್ ಬಗ್ಗೆ. ಅಂಡ್ ನಮ್ ಪಾತು ಕೂಡ ಇಟ್ ಗೋಸ್ ಟುವರ್ಡ್ಸ್ ಇಟ್. ಸೊ a brief introduction about what we are doing here. ಏನಂದ್ರೆ ಇಲ್ಲಿ ಕೂರ್ಗಲ್ಲಿ ವಿ ಹ್ಯಾವ್ ಅ ಸ್ಪಿರಿಚುವಲ್ ಸೆಂಟರ್ ಕಾಲ್ಡ್ ಸೇಕ್ರೆಡ್ನೆಸ್ ಫೌಂಡೇಶನ್. ಸೊ ಈ ಫೌಂಡೇಶನ್ ಕೂಡ ಇಟ್ ವಾಸ್ ಗುರು ಕೊಟ್ಟಿದ್ದ ಮಾರ್ಗದಿಂದ ಬಂದಿರೋದು. ವಿ ಆರ್ ಜಸ್ಟ್ ಕ್ಷಣ ಮಾತ್ರ, ಅದ್ ಏನ್ ನಡೀತದೆ ಎಲ್ಲಾನು ಗುರು ನಡೆಸ್ಕೊಂಡು ಹೋಗ್ತಾ ಇದಾರೆ. ಸೊ ಫಸ್ಟ್ ಆಫ್ ಆಲ್, ವಾಟ್ ಇಸ್ ಗುರು ಕಾನ್ಶಿಯಸ್ನೆಸ್? ಐ ಜಸ್ಟ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಟುವರ್ಡ್ಸ್ ಇಟ್. ಸೊ ಗುರು, ಗೆಳೆಯ ಎಲ್ರಿಗೂ ಇಬ್ಬರ ಧ್ವನಿನೂ ಸರಿ ಕೇಳಿಸ್ತಿದ್ಯಾ? ಒಂದು ಎಸ್ ಅಂತ ಕಮೆಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವರು ಮಾತಾಡ್ಬೇಕಾದ್ರೆ ನಿಮ್ ಎಲ್ರಿಗೂ ಸ್ಪಷ್ಟವಾಗಿ ಕೇಳಿಸ್ಬೇಕು. ಎಲ್ರಿಗೂ ಕ್ಲೀನ್ ಆಗಿ ಕೇಳಿಸ್ತಿದೆ ಅಲ್ವಾ? ಆಡಿಯೋ, ಇಬ್ಬರದ್ದು ಆಡಿಯೋ ಎಲ್ಲ ಕ್ಲೀನ್ ಆಗಿದೆ ಅಲ್ವಾ? ಆಸಮ್. ಯಾ ನಮ್ರತಾ? wonderful. So obviously it has to be good because we have postponed from one Thursday to next Thursday and Guru is there. Obviously everything will be very clear. So ಗುರು ಕಾನ್ಶಿಯಸ್ನೆಸ್ ಬಗ್ಗೆ ಮಾತಾಡ್ಬೇಕು ಅಂದಾಗ, ಗುರು ಅನ್ನೋದು ಒಬ್ಬ ಮನುಷ್ಯ ಅಥವಾ ನಮ್ಮ ಗುರು ನಿಮ್ಮ ಗುರು ಆತರ ಅಲ್ಲ. ಗುರು ಕಾನ್ಶಿಯಸ್ನೆಸ್ ಇಸ್ ನಥಿಂಗ್ ಬಟ್ ಅ ಗ್ರೂಪ್ ಆಫ್ ಸೋಲ್ಸ್. ಸುಮಾರು ಒಳ್ಳೆ ಆತ್ಮಗಳು ಬಂದು ನಮಗೆ ಮಾರ್ಗದರ್ಶನ ಏನ್ ತೋರಿಸ್ತಾರೆ, ದಟ್ ಇಸ್ ಒನ್ ಬಾಲ್ ಆಫ್ ಲೈಟ್. ಆ ಒಂದು ಬಾಲ್ ಆಫ್ ಲೈಟ್, ದಟ್ ಕಾಸ್ಮಿಕ್ ಎನರ್ಜಿ ಇಸ್ ಕಾಲ್ಡ್ ಗುರು ಕಾನ್ಶಿಯಸ್ನೆಸ್. ಸೊ ಯು ಮೈಟ್ ಬಿ ಮೈ ಗುರು, ಐ ಮೈಟ್ ಬಿ ಯೋರ್ ಗುರು. ಅಂಡ್ ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ತಕ್ಷಣ ಒಬ್ರು ಹೇಳ್ತಾನೆ ಲೆಫ್ಟ್ ತಗೊಳ್ಬೇಡ ರೈಟ್ ತಗೋ ಅಂತ. ಇವನ್ ಈ ಮೈಟ್ ಬಿ ಯೋರ್ ಗುರು. ಸೊ ಎಲ್ಲ ಪರಿಶುದ್ಧವಾದ ಆತ್ಮಗಳು ಒಟ್ಟಿಗೆ ಬಂದು ಈ ಭೂಮಿ ಮೇಲೆ ಜನಿಸಿ ಅವ್ರು ಯಾರ್ಯಾರು ಮಾರ್ಗದರ್ಶನ ತೋರಿಸ್ತಾ ಇದಾರೆ ಅವರೆಲ್ಲರೂ ಗುರುಗಳೇ. ಈ ತರ ಇದ್ದು
ಮೇಲೆ 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 ಸಾಧನೆ ಮಾಡಿ ಆ ಆತ್ಮಗಳು ಹೆಂಗಾಗುತ್ತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀವಿ, ನೆಕ್ಸ್ಟ್ ರೆಲ್ಮ್. ವೆನ್ ದೇ ರೀಚ್ ದೇರ್, ನಿಮ್ಗೆ ಸ್ಪಿರಿಚುವಲ್ ಗೈಡೆನ್ಸ್ ಸಿಗತ್ತೆ. ಈ ನಾವೇನಿದೀವಿ ಈ ಭೂಮಿ ಮೇಲೆ, ಇದು ಮೆಟೀರಿಯಲಿಸ್ಟಿಕ್ ಅಲ್ದಿರ ಬೇರೆ ಬೇರೆ ಪ್ರೋಗ್ರೆಸ್ ಹೆಂಗೆಲ್ಲ ಆಗ್ಬೇಕು ಆತರ ಒಂದು ಮಾರ್ಗದರ್ಶನ ಕೊಡೋದು, ಇಟ್ ಇಸ್ ಆಲ್ ಫ್ರಮ್ ದ ಗುರು. And today being Thursday, I'm so happy we are starting your first episode, and I am progressing towards this Guru consciousness. I can see everything is aligned. ಎಲ್ಲಾನು ಎಷ್ಟು ಚೆನ್ನಾಗಿ ಅಲೈನ್ ಆಗಿದೆ. And I'm very happy and grateful, Vihan, for whatever you're doing. May it bring lot of peace, prosperity, progress to everyone who is here. ಪ್ರತಿಯೊಬ್ಬರಿಗೂ let this frequency spread. And yeah, saying this, I'm so happy and grateful to the gurus also for kindly guiding us. And I would just start with a small invocation to the Guru. ಡೆಫಿನೆಟ್ಲಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಂ ಶಲಾಕಯ ಚಕ್ಷುರ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. So in this invocation we say ಚಕ್ಷುರ್ ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಬಂದು ಕೂತು ನಿಮಗೆ ಒನ್ ಅವರ್ ಪಾಠ ಮಾಡ್ಬೇಕು ಅನ್ನೋದಿಲ್ಲ. ದ ವೆರಿ ಸೈಟ್ ಆಫ್ ದ ಗುರು, ಗುರು ನಿಮ್ಮನ್ನ ನೋಡ ಒಂದು ಕ್ಷಣ ಸಾಕು ನಿಮ್ ಲೈಫ್ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ. ಸೊ ಕಲಿಯುಗದಲ್ಲಿ ಸುಮಾರು ದೇವತೆಗಳಿದ್ದಾರೆ, ಎಷ್ಟು ಕೋಟಾನು ಕೋಟಿ ನಮ್ಗೆ. ಎಸ್ಪೆಷಲಿ ಇನ್ ಹಿಂದೂಯಿಸಮ್ ವಿ ಹ್ಯಾವ್ ವಾಸ್ಟ್ ಸೆಕ್ಟರ್ ಆಫ್ ಡಿಟೀಸ್ ಟು ಪ್ರೇ. ಅಷ್ಟು ದೇವತೆಗಳಿದ್ದಾರೆ, ಬಟ್ there is only one consciousness which can hold your hand and push towards that deity, that is Guru. So I'm very happy that we have taken up this platform to discuss, and thank you for this opportunity also for me to making me speak about this. ಥ್ಯಾಂಕ್ ಯು. ಆಸಮ್. ಸೊ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರೂ ನಮ್ರತಾ ಹೇಳಿದಾಗೆ ಎಲ್ಲರಲ್ಲೂ ಒಂದು ಗುರು ಇದ್ದಾರೆ. ಯಾರು ಇನ್ನೊಬ್ಬರಿಗೆ ಸೇವೆ ಮಾಡಬೇಕು ಅಥವಾ ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡಬೇಕು, ಇನ್ನೊಬ್ಬರ ಒಳಿತಿಗಾಗಿ ಕೆಲಸ ಮಾಡ್ತಾರೋ ಎಲ್ಲರೂ ಗುರುಗಳೇ. ನಮ್ಮೆಲ್ಲರಲ್ಲೂ ಮೊನ್ನೆ ತಾನೇ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು ಒಂದು ಇವೆಂಟ್ ಅಲ್ಲಿ, ನಮ್ಮೆಲ್ಲರಲ್ಲೂ ಒಂದು ತಾಯಿ ಇದ್ದಾರೆ. ತಾಯಿ ಅಂದ್ರೆ ಏನು? ತನ್ನ ಮಗು ಚೆನ್ನಾಗಿರ್ಲಿ ಅಂತ ಬಯಸಿ ತನ್ನ ಮಗುಗಾಗಿ ತನ್ನ ಸ್ವಲ್ಪ ಸಂತೋಷನ ಸುಖನ ತ್ಯಾಗ ಮಾಡಿ ಮಗುವಿನ ಒಳಿತಿಗಾಗಿ ಕೆಲಸ ಮಾಡೋದು. ಅದೇ ರೀತಿ ಗುರುಗಳು ಕೂಡ ನಾವು ಇವತ್ತು ಏನೆಲ್ಲ ಆಗಿದ್ದೀವಿ ಜೀವನದಲ್ಲಿ, ಅದಕ್ಕೆ ಉತ್ತಮವಾದ ಗುರುಗಳು ಪ್ರತಿಯೊಂದು ಹಂತದಲ್ಲೂ ಸಿಗ್ತಾ ಹೋಗಿದ್ದೇ ಕಾರಣ. ಅದು ಸ್ಕೂಲಲ್ಲಾಗಿರ್ಬೋದು, ಟ್ಯೂಷನ್ ಅಲ್ಲಾಗಿರ್ಬೋದು, ಅಥವಾ ನಾನು ಈಗ ಈ ಆಕರ್ಷಣೆಯ ನಿಯಮ ಕಲಿಬೇಕು ಅಂದ್ಕೊಂಡಾಗ, ಅಥವಾ ಜೀವನದ ಬೇರೆ ಬೇರೆ ಪಾಠಗಳನ್ನ ಕಲಿಬೇಕು ಅಂದ್ಕೊಂಡಾಗ ಬಹಳ ಅದ್ಭುತವಾದ ಗುರುಗಳ ಸಿಕ್ಕಿದ ಕಾರಣ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ವಿವೇಕಾನಂದರು ಅವತ್ತೇ ಹೇಳಿದ್ದಾರೆ, ನಮ್ಮ 5 ಗೆಳೆಯರನ್ನ ನೋಡಿ ನಾವ್ ಇಂಥವ್ರು ಅಂತ ಹೇಳ್ಬೋದು ಅಂತ. ಅದೇ ರೀತಿ ನಮ್ಮ ಗುರುಗಳು ಯಾವ ರೀತಿ ಇರ್ತಾರೋ ಹಾಗೆ ನಾವು ಬೆಳೀತಾ ಹೋಗ್ತೀವಿ. ಹಾಗಾಗಿ ಉತ್ತಮವಾದ ಗುರುಗಳು ಸಿಗೋದೇ ಒಂದು ದೊಡ್ಡ ಭಾಗ್ಯ. ಅಂಡ್ ಗುರುವಾರ ನಾವ್ ಈ ಒಂದು ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ನೀವೆಲ್ಲ ನಮ್ ಜೊತೆ ಇದ್ದೀರಾ ಅಂದ್ರೆ ಇಷ್ಟು ದೊಡ್ಡ ಜಗತ್ತಲ್ಲಿ, ಎಷ್ಟೊಂದು ಕೋಟ್ಯಾಂತರ ಜನ ಇರೋ ಜಗತ್ತಲ್ಲಿ ನಾವಿಷ್ಟು ಜನ ಒಂದು ಗುರುವಾರ ಸೇರಿ ಈ ರೀತಿ ಒಂದು ಒಳ್ಳೆ ಕಥೆನ ಡಿಸ್ಕಸ್ ಮಾಡೋದು ಅನ್ನೋದು ಅದು ಗುರುವಿನ ಒಂದು ಅನುಗ್ರಹವೇ. ಹಾಗಾಗಿ ಆ ಒಂದು ಅನುಗ್ರಹಕ್ಕೆ ಕೃತಜ್ಞತೆಯನ್ನ ಹೇಳ್ತಾ, ಎಷ್ಟೊಂದ್ ಜನ ಕೇಳ್ತಿರ್ತಾರೆ ಕೃತಜ್ಞತಾ ಭಾವ ಯಾವಾಗ ಹೇಳ್ಬೇಕು, ಎಲ್ಲಿ ಹೇಳ್ಬೇಕು ಅಂತ. ಯಾವಾಗ್ಲೂ ಹೇಳ್ಬೋದು, ಎಲ್ಲಾ ಕಡೆ ಹೇಳ್ಬೋದು. ಸೊ ಈಗಂತೂ ಖಂಡಿತ ಹೇಳ್ಬೋದು. ಸೊ ಕೃತಜ್ಞತೆ ಹೇಳ್ತಾ ಸ್ವಲ್ಪ ಪ್ರಶ್ನೆಗಳನ್ನ ಶುರು ಮಾಡೋಣ. ಸೊ ಈ ಕಾರ್ಯಕ್ರಮಕ್ಕೆ ನಾವು ಯಾವುದೇ ರೀತಿಯ ಒಂದು ಫಾರ್ಮ್ಯಾಟ್ ಆಗ್ಲಿ ಅಥವಾ ಏನ್ ಕೇಳ್ಬೇಕು ಅಂತ ಪ್ರಿಪೇರ್ ಆಗಿ ಎಲ್ಲ ಬಂದಿಲ್ಲ. ಈ ಕಾರ್ಯಕ್ರಮದ ಮೂಲ ಉದ್ದೇಶ, ನಾನು ಒಂದು 5 ನಿಮಿಷ 10 ನಿಮಿಷದ ವಿಡಿಯೋನಲ್ಲಿ ಸ್ಪಷ್ಟನೆ ನೀಡ್ತಾ ಹೋದಾಗ ಎಷ್ಟೊಂದು ವಿಷಯಗಳು ಸ್ವಲ್ಪ ಅರ್ಥ ಆಗಿರುತ್ತೆ, ಸ್ವಲ್ಪ ಅರ್ಥ ಆಗಿರಲ್ಲ. ಸ್ವಲ್ಪ ನಮ್ಮ ತರಾನೇ ಹಾದಿನಲ್ಲಿ ನಡೀತಾ ಇರೋರ ಜೊತೆ ನಾವು ಡೀಟೇಲ್ಡ್ ಆಗಿ ಮಾತಾಡಿದಾಗ ಸ್ವಲ್ಪ ಜಾಸ್ತಿ ಅರ್ಥ ಆಗ್ಬೋದು ಜನಕ್ಕೆ. ಅದರಿಂದ ಅವರಲ್ಲೂ ಕ್ಲಾರಿಟಿ ಸಿಕ್ಕಿ ಅವರು ಆ ದಾರಿನ ನಡ್ಕೊಂಡು ಹೋಗೋದಕ್ಕೆ ಅಥವಾ ಆ ದಾರಿನಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಹಾಗಾಗಿ ಸೊ ನಮ್ರತಾ, ನಾನು ಫಸ್ಟ್ ಪ್ರಶ್ನೆ ಏನ್ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ ನಾವು ಎಷ್ಟೊಂದು ಜನರನ್ನ ನೋಡ್ತಾ ಇರ್ತೀವಿ, ಎಷ್ಟೊಂದು ಜನಕ್ಕೆ ಇನ್ನೂ ಲೈಕ್ ಒಬ್ಬರ ಮೇಲೆ ಒಬ್ಬರಿಗೆ ಏನೋ ಜಿಗುಪ್ಸೆ ಇರುತ್ತೆ, ಅಥವಾ ಅಸೂಯೆ ಇರುತ್ತೆ, ಅಥವಾ ಏನೋ ಇವ್ರು ಗೆದ್ದು ಬಿಡ್ತಾ ಇದ್ದಾರೆ ನಮಗ ಆ ಗೆಲುವು ಸಿಕ್ತಿಲ್ಲ ಅನ್ನೋ ಈ ಬೇಜಾರಿರುತ್ತೆ. ಸೊ ಈ ರೀತಿನೇ ನಾವೆಲ್ಲರೂ ಆ ಫೀಲಿಂಗ್ಸ್ನೆಲ್ಲ ಎಮೋಷನ್ಸ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೆ ಇಲ್ಲಿ ತನಕ ಬಂದಿದೀವಿ. ಆದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಅದನ್ನ ಮೀರಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಲ್ರಿಗೂ ಸಹಾಯ ಮಾಡ್ತಾ ನಾನು ಗೆಲ್ಬೇಕು, ಎಲ್ರಿಗೂ ಸೇವೆ ಮಾಡ್ತಾ ನಾನು ಗೆಲ್ಬೇಕು, ಈ ಎನರ್ಜಿ ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಆ ದಾರಿನಲ್ಲಿ ಬರೋದಕ್ಕೆ ಅವಕಾಶ ಸಿಗಲ್ಲ.
ಸೊ ಆ ಅವಕಾಶ ಸಿಗೋದೇ ಒಂದು ದೊಡ್ಡ ಭಾಗ್ಯ. ಸೊ ನಿನಗೆ ಹೇಗೆ ಆ ಅವಕಾಶ ಸಿಕ್ತು? ಹೇಗೆ ನೀನು ಈ ಎನರ್ಜಿ ಹೀಲಿಂಗ್ ಅಥವಾ ಈ ಸಬ್ ಕಾನ್ಶಿಯಸ್ ಮೈಂಡ್ ಇದೆಲ್ಲದರ ಬಗ್ಗೆ ನಿನಗೆ ಹೇಗೆ ಮಾರ್ಗದರ್ಶನ ಸಿಕ್ತು? ಇದ್ರೊಳಗೆ ನೀನ್ ಹೇಗ್ ಬಂದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಖಂಡಿತ. ಸೊ ಇಟ್ ಇಸ್ ನಾಟ್ ಅ ಮಿತ್, ಇಟ್ ಇಸ್ ರೈಟ್ಲಿ ಸೆಡ್. ಎನಿ ಹೀಲರ್ ಕಮ್ಸ್ ಫ್ರಮ್ ದ ಡೀಪೆಸ್ಟ್ ಪಿಟ್. ದಟ್ ಇಸ್ ಅಬ್ಸಲ್ಯೂಟ್ಲಿ ಟ್ರೂ. ಇಫ್ ಯು ಡೋಂಟ್ ಗೋ ಥ್ರೂ ದ ಪೇನ್, ಯು ಕ್ಯಾನಾಟ್ ಸಿ ದ ಪೇನ್. ನೀವ್ ಆ ಪೇನ್ ಅನ್ನು ಅನುಭವಿಸ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಅದೇನ್ ಪೇನ್, ವಾಟ್ ಆರ್ ದೇ ಗೋಯಿಂಗ್ ಥ್ರೂ, ಯು ವಿಲ್ ನಾಟ್ ನೋ. ಒಬ್ಬ ಮನುಷ್ಯ ಒಂದು ಪಾವರ್ಟಿಯಿಂದ ಬಂದಾಗ ಆ ಕಾಸಿನ ಬೆಲೆ ಗೊತ್ತಾಗತ್ತೆ. ಅದೇ ತರಾನೇ ಎನಿ ಹೀಲರ್, ನಾನು ಅಂತಲ್ಲ, ನೀವು ಯಾರನ್ನೇ ಯು ಪಾಯಿಂಟ್ ಎಟ್ ಅ ಹೀಲರ್, ದಟ್ ಪರ್ಸನ್ ವುಡ್ ಹ್ಯಾವ್ ಗಾನ್ ಥ್ರೂ ಇಮ್ಮೆನ್ಸ್ ಪೇನ್. ಸೊ ಆ ಪೇನ್ ಇಂದಾನೆ ಯು ವಿಲ್ ರಿಫಾರ್ಮ್ ಆಗಿ ಒಂದೊಂದು ಕ್ಷಣನೂ ಇಟ್ ಇಸ್ ಲೈಕ್ ಸ್ಕಲ್ಪ್ಟರ್. ಹೆಂಗಂದ್ರೆ ಒಂದೊಂದು ಸ್ಕಲ್ಪ್ಚರ್ ಹೆಂಗೆ ಕೆತ್ತಿ 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 ಕೆತ್ತಬೇಕಾದ್ರೆ ಪೇನ್ ಇರುತ್ತೆ, ಖಂಡಿತ ಇಲ್ದಿರಲ್ಲ. ಬಟ್ ವೆನ್ ಇಟ್ ಶೇಪ್ಸ್, ಇಟ್ ಇಸ್ ಸೋ ಬ್ಯೂಟಿಫುಲ್. ಇನ್ ದ ಸೇಮ್ ವೇ ನಾನ್ ಏನೇನೇನೇನು ನನ್ನ ಲೈಫ್ ಅಲ್ಲಿ ವಾಟ್ ಆಲ್ ಐ ವೆಂಟ್ ಥ್ರೂ, ನಾನು ಏನೇನು ಅನುಭವಿಸಿದೆ, ಅದರಿಂದ ಯಾವ ರೀತಿ ಎಲ್ಲ ಮಾರ್ಗದರ್ಶನ ಸಿಗಕ್ ಸಾಧ್ಯ, ಯಾವ್ಯಾವ ರೀತಿ ನಾನು ಅದನ್ನ ಇಂಪ್ರೂವ್ ಮಾಡ್ಕೊಳಕ್ಕಾಗತ್ತೆ, ಇದನ್ನ ನೋಡಿ 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 ಡಿಫ್ರೆಂಟ್ ಮೊಡಾಲಿಟೀಸ್ ಆಫ್ ಹೀಲಿಂಗ್ ಅಂತ ಹೇಳ್ತೀವಿ ನಾವು. ಸೊ ಒಂದು ಫಸ್ಟ್ ವೆರಿ ಬೇಸಿಕ್ ಥಿಂಗ್, ಯಾವುದೇ ಮನುಷ್ಯ ಸ್ಟಾರ್ಟ್ ಮಾಡ್ಬೇಕಾದ್ರೂ ಇಟ್ ಸ್ಟಾರ್ಟ್ಸ್ ವಿತ್ ಅಫರ್ಮೇಶನ್. ಅಂದ್ರೆ ಫಸ್ಟ್ ಮಾತಾಡೋದು ನಮ್ ಜೊತೆ. ವಾಟ್ ಇಸ್ ಯುವರ್ ಸೆಲ್ಫ್ ಟಾಕ್? ನಮ್ ಜೊತೆ ನಾವ್ ಹೆಂಗ್ ಮಾತಾಡ್ತಾ ಇದೀವಿ? ಒಂದ್ ಮಿರರ್ ನೋಡಿದಾಗ ನೀನ್ ಚೆನ್ನಾಗಿಲ್ಲ ಅಂತ ನಾವು ಅನ್ಕೊಂಡ ತಕ್ಷಣ ದಟ್ ಇಸ್ ವಾಟ್ ವಿಲ್ ರಿಫ್ಲೆಕ್ಟ್ ಔಟ್ ಸೈಡ್. ನೀ ಚೆನ್ನಾಗಿದ್ಯಾ ಅಂತ ನಾನು ಹೇಳಿದಾಗ ನಾನು ಮಿರರ್ ನೋಡ್ಕೊಂಡು ದಟ್ ವಿಲ್ ರಿಫ್ಲೆಕ್ಟ್ ಔಟ್ ಸೈಡ್. ಸೊ ಈ ಸೆಲ್ಫ್ ಟಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದ ವೆರಿ ಫಸ್ಟ್ ಥಿಂಗ್ ನಾನು ಮಾಡಿದ್ದು ಸೆಲ್ಫ್ ಟಾಕ್. ಐ ಹ್ಯಾಡ್ ಅ ವೆರಿ ಗುಡ್ ಸೆಲ್ಫ್ ಟಾಕ್. ಯಾರು ಏನೇ ಅಂದ್ರು, ಯಾರು ಔಟ್ಸೈಡ್ ಅಟ್ಮಾಸ್ಫಿಯರ್ ಹೆಂಗಿದ್ರು, ನಾನು ನನ್ನ ಜೊತೆ ಎಂಥ ಸಂಬಂಧ ಕಲ್ಪಿಸ್ಕೊಳ್ತಾ ಇದ್ದೀನಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಸಂಬಂಧ ಔಟ್ಸೈಡ್ ಇರುತ್ತೆ. ಇವಾಗ ದಿಸ್ ಇಸ್ ಅ ವೆರಿ ಬೇಸಿಕ್ ಥಿಂಗ್. ಅಂಡ್ ವಿತ್ ದಿಸ್ ಇಟ್ ಇಸ್ ವೆರಿ ಈಸಿ ಟು, ತುಂಬಾ ಸುಲಭ ಹೇಳೋದು ಫರ್ಗಿವ್ ಮಾಡಿ, ಫರ್ಗೆಟ್ ಮಾಡಿ, ಇಟ್ ಇಸ್ ಓಕೆ ಅಂತ. ಬಟ್ ಇಟ್ ಇಸ್ ನಾಟ್ ಈಸಿ. ಆದ್ರೆ ಆ ಒಂದು ಸ್ಟೆಪ್ ಟ್ರೈ ಮಾಡ್ತೀನಿ ಅನ್ನೋ ಒಂದು ಸ್ಟೆಪ್ ತಗೊಂಡ್ರೆ ಎಂಥದ್ದು ಬೇಕಾದ್ರೂ ಯು ಕ್ಯಾನ್ ಅಚೀವ್. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಅಚೀವ್. ಜಸ್ಟ್ ಅ ಒನ್ ಟ್ರೈ. ಐ ವಿಲ್ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. ದಿಸ್ ಹಸ್ ಲಿಟರಲಿ ಹ್ಯಾಪೆಂಡ್. ಒಳ್ಳೆ ಕತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಕತೆ. ಸೊ ಏನಾಗಿತ್ತು ಅಂದ್ರೆ, ಸುಮಾರು ವರ್ಷದಿಂದ ಒಬ್ರು ಸ್ವಲ್ಪ ಹರ್ಟ್ ಮಾಡಿದ್ರು. ಆ ಹರ್ಟ್ ಮಾಡಿದಾಗ ನನಗೆ ಎಂಥ ಪೇನ್ ಇತ್ತು ಅಂದ್ರೆ, ಮನ್ಸಲ್ಲಿ ಅಷ್ಟು ಅಳ್ಬೇಕು ಅಂತ ಪೇನ್ ಇತ್ತು. ಆದ್ರೆ ಆ ಮೊಮೆಂಟ್ ನಾನು ಏನ್ ಕಲ್ತಿದ್ದೀನಿ, ಅಫರ್ಮೇಶನ್ ಅಲ್ವಾ, ಮಾಡೋಣ ಅದನ್ನ ಅಂತ ಬುಕ್ ತಗೊಂಡು ಯಾವ ಪರ್ಸನ್ ನನಗೆ ಹರ್ಟ್ ಮಾಡಿದ್ರು ಅವ್ರ ಬಗ್ಗೆ 10 ವಿಷಯ ಒಳ್ಳೇದು ಬರ್ದೆ. ಬರಿತಾ 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 ಫಸ್ಟ್ ಬರೆಯೋದು ತುಂಬಾ ಕಷ್ಟ. ಫಸ್ಟ್ ಸೆಂಟೆನ್ಸ್ ಬರಿಬೇಕಾದ್ರೆ ಇಷ್ಟು ಹರ್ಟ್ ಮಾಡಿದ್ರೆ ಅವ್ರ ಬಗ್ಗೆ ಒಳ್ಳೇದ್ ಹೆಂಗ್ ಬರೆಯಕ್ ಸಾಧ್ಯ? ಆದ್ರೂ ಅದೇ ಒಬ್ಬ ಮನುಷ್ಯ ಕಂಪ್ಲೀಟ್ ಆಗಿ ಕೆಟ್ಟದಾಗಿರಕ್ ಚಾನ್ಸೇ ಇಲ್ಲ. ಈವನ್ ಮರ್ಡರರ್ ಕ್ಯಾನ್ ಬಿ ಗುಡ್ ಫಾರ್ ಹಿಸ್ ವೈಫ್ ಅಂಡ್ ಚಿಲ್ಡ್ರನ್. ಸೊ ಒಬ್ಬ ಮನುಷ್ಯ ಕಂಪ್ಲೀಟ್ ಆಗಿ ಕೆಟ್ಟವನಾಗಕ್ ಸಾಧ್ಯನಲ್ಲ. ಏನೋ ಒಂದು ಒಳ್ಳೆತನ ಇರತ್ತಲ್ಲ, ಫಸ್ಟ್ ಅದನ್ನ ಹುಡ್ಕೋಣ ಅಂತ ಹೇಳಿ ಫಸ್ಟ್ ಒನ್ ಬರದೆ, ಸೆಕೆಂಡ್ ಒನ್ ಬರದೆ. ಆ 10ನೇ ಪಾಯಿಂಟ್ ಬರೆಯೋಷ್ಟರಲ್ಲಿ ಐ ಫೆಲ್ಟ್ ಪಿಟಿ ಆನ್ ದಟ್ ಪರ್ಸನ್. ಯಾರು ನನಗೆ ಹರ್ಟ್ ಮಾಡಿದ್ರು ಅವ್ರ ಮೇಲೆ ಪಾಪ, ಅವ್ರದ್ ಏನ್ ನೋವು ಅನುಭವಿಸ್ತಾ ಇದ್ರು ನನಗೆ ಇಷ್ಟ ಹರ್ಟ್ ಮಾಡ್ಲಿಕ್ಕೆ. ಪರವಾಗಿಲ್ಲ, ಇಟ್ ಇಸ್ ಓಕೆ, ಐ ವಿಲ್ ಗ್ರೋ. ಇದನ್ನ ಮಾಡಿದಾಗ ಐ ಗ್ರೋ ಒನ್ ಸ್ಟೆಪ್ ಹೈಯರ್. ಇದೇ ತರ ಲ್ಯಾಡರ್ ಹೋಗಿ 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 ಫೈನಲಿ ನನಗೆ ಹೆಂಗ ಅನ್ನಿಸ್ತು ಅಂದ್ರೆ, ದಿಸ್ ಫೀಲಿಂಗ್ ಇಸ್ ನೈಸ್. ನನ್ನಲ್ಲಿ ಏನ್ ಬದಲಾವಣೆ ಆಗಿದೆ ಇದು ತುಂಬಾ ಚೆನ್ನಾಗಿದೆ. ಬಟ್ ವೈ ಡೋಂಟ್ ಐ ಸ್ಪ್ರೆಡ್ ಇಟ್? ಇದು ಬಂದ್ಬಿಟ್ಟು ಕಂಪ್ಲೀಟ್ ಗುರು ಅನುಗ್ರಹ. ಒಂದಿನ ಹಿಂಗೆ ಮೆಡಿಟೇಟ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಫೀಲಿಂಗ್ಸ್ ಬರುತ್ತೆ ಒಳ್ಳೇದ್ ಮಾಡ್ಬೇಕು ಅಂತ. ಆದ್ರೆ ಒಳ್ಳೇದ್ ಮಾಡ್ಬೇಕು ಅಂತ ಬರ್ತಾ ಇರೋ ಫೀಲಿಂಗ್ಸ್ ಬಂದ್ಬಿಟ್ಟು, ಲೆಟ್ ಅಸ್ ಕೀಪ್ ಇಟ್ ಆಸ್ ಅ ಟ್ರೀ. ಒಂದು ಮರ ತರ ತಗೊಳ್ಳೋಣ. ಅದ್ರದ್ದು ರೂಟ್ ಎಲ್ಲಿಂದ ಬರ್ತಾ ಇದೆ, ಏನಕ್ಕೆ ನನಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಮೋಸ್ಟ್ ಆಫ್ ದಿ ಪೀಪಲ್ ಈ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಸೋದು, ಯು ಹ್ಯಾವ್ ಟು ಡೆಫಿನೆಟ್ಲಿ ಐಡೆಂಟಿಫೈ ವೇರ್ ಇಟ್ ಇಸ್ ಕಮಿಂಗ್ ಫ್ರಮ್. ಬಿಕಾಸ್ ಒಳ್ಳೇದ್ ಮಾಡಿದ್ರೆ ನಾನು ಒಳ್ಳೆಯವನಾಗ್ತೀನ, ನನ್ನ ಒಳ್ಳೆ ತರ ರೆಕಗ್ನೈಸ್ ಮಾಡ್ತಾರಾ, ಈ ಒಂದು ಪರ್ಪಸ್ ಮಾಡ್ತಾ ಇದ್ದೀರಾ, ಅಥವಾ ನಿಜವಾಗ್ಲೂ ನಿಮ್ಗೆ ಈ ಜಗತ್ತಿಗೆ ಏನಾದ್ರು ಕೊಡೋದಕ್ಕಿದ್ಯಾ? ದಿಸ್ ಆರ್ ದಿ ಟೂ ವೇಸ್. ಎರಡು ತಪ್ಪಲ್ಲ. ಈ ಕಡೆ ನೀವು ಮಾಡಿದ್ರು ಬೆನಿಫಿಟ್ ಆಗೇ ಆಗುತ್ತೆ, ಈ ಕಡೆ ನೀವು ಮಾಡಿದ್ರು ಬೆನಿಫಿಟ್ ಆಗುತ್ತೆ. ಆದ್ರೆ ಐಡೆಂಟಿಫೈ ಏನಕ್ಕೆ ನೀವು ಮಾಡ್ತಿದ್ದೀರಾ ಅನ್ನೋದನ್ನ ನಿಮಗ್ ನೀವು ಸುಳ್ಳು ಹೇಳ್ಕೊಳ್ಬಿಡಿ. ಔಟ್ಸೈಡ್ ಜನಕ್ಕೆ ಏನ್ ಬೇಕಾದ್ರೂ ಹೇಳಿ, ದಟ್ ಇಸ್ ಡಿಫ್ರೆಂಟ್. ಬಟ್ ನಮ್ಮೊಳಗಡೆ ನಾವು ಏನಕ್ಕೆ ಈ ತರ ಆಗ್ತಿದೆ ಅಂತ ಕಂಡು ಹಿಡ್ಕೊಳ್ಬೇಕು. ಸೊ ಹಿಂಗೆ ಒಂದ್ಸತಿ ಮೆಡಿಟೇಟ್ ಮಾಡ್ಬೇಕಾದ್ರೆ ಗುರುಗಳನ್ನ ಕೇಳಿದೆ, ನನಗೆ ಈ ತರ ಅನ್ನಿಸ್ತಾ ಇದೆ ಜಗತ್ತಿಗೆ ಮಾಡ್ಬೇಕು ಅಂತ. ಜಗತ್ತಿಗೆ ಮಾಡೋಷ್ಟು ದೊಡ್ಡವಳೆ ನನ್ಗೆ ಗೊತ್ತಿಲ್ಲ ನನಗೆ, ಬಟ್ ಅಟ್ ಲೀಸ್ಟ್ ಅದು ಎಲ್ಲಿಂದ ಬರ್ತದೆ, ಇದು ನನ್ನೊಂದು ಐಡೆಂಟಿಟಿ ಕ್ರೈಸಿಸ್ ಇಂದ ಬರ್ತಾ ಇದೆ ಅಥವಾ ನಿಜವಾಗ್ಲೂ ನನಗ ಮನೋಭಾವ ಇದೆಯಾ ಆಚೆ ಕಡೆ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಕೇಳಿದಾಗ, ಎವ್ರಿಥಿಂಗ್ ಜಸ್ಟ್ ಸೈಲೆನ್ಸ್ಡ್. ಆ ಮೈಂಡ್ ಅಲ್ಲಿ ಥಾಟ್ಸ್ ಇಲ್ಲ. ಐ ಹರ್ಡ್ ಅ ವಾಯ್ಸ್. ದಟ್ ವಾಯ್ಸ್ ವಾಸ್ ಮೈ ಓನ್ ವಾಯ್ಸ್ ಸೇಮ್, ಎಷ್ಟೊಂದ್ ಜನ ಕಷ್ಟದಲ್ಲಿದ್ದಾರೆ, ಆದ್ರೆ ದಾರಿ ಇದೆ, ಆ ದಾರಿ ಕಾಣಿಸ್ತಾ ಇಲ್ಲ. ಜಸ್ಟ್ ಅಲ್ಲಿ ದಾರಿ ಇದೆ ಅಂತ ಹೇಳಿದ್ರೆ ಸಾಕು, ನಾನು ಸೊಲ್ಯೂಷನ್ ಕೊಡ್ತಾ ಇಲ್ಲ ಇಲ್ಲಿ. ಸೊ ದಿಸ್ ವಾಸ್ ವೆನ್ ಮೈ ಗುರುಗ್ರಹ ಕೇಮ್ ಅಪ್ ಹಿಯರ್. ದಿಸ್ ಇಸ್ ದ ಬಾಲ್ ಆಫ್ ಕಾನ್ಶಿಯಸ್ನೆಸ್. ವಿ ಹ್ಯಾವ್ ಕಾನ್ಸಿಕ್ರೇಟೆಡ್ ಅ ಗುರುಗ್ರಹ ಹಿಯರ್. ನಾನೇನು ಮಾಡಲ್ಲ, ನೀವು ಬಂದು ಇಲ್ಲಿ ಕೂತ್ಕೊಳ್ಳಿ, ಗುರುಗಳೆಲ್ಲ ಮಾಡ್ತಾರೆ.
ನಾನೇನ್ ಮಾಡಿದೀನಿ ಅಂದ್ರೆ ಜಸ್ಟ್ ಕಲ್ಲು ಮಣ್ಣು ಎಲ್ಲ ಹಾಕಿ ಒಂದು ಕನ್ಸ್ಟ್ರಕ್ಷನ್ ಆಗಿದೆ. ಇವನ್ ದಟ್ ವಾಸ್ ನಾಟ್ ಈಸಿ. ಒಂದು ಮನೆ ಕಟ್ಟಬೇಕಾದ್ರೆ ಅಷ್ಟು ಕಷ್ಟ ಆಗತ್ತೆ. ನನ್ ಗುರುಗರ ಕಟ್ಟಬೇಕಾದ್ರೆ ತಲೆ ಮೇಲೆ ಹೋಯ್ತು, ಕಾಲ್ ಮೇಲೆ ಹೋಯ್ತು, ತಲೆ ಕೆಳಗ್ ಬಂದು. ಇಟ್ ವಾಸ್ ನಾಟ್ ಈಸಿ ಅಟ್ ಆಲ್. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಜರ್ನಿ. ಬಟ್ ಅಗೇನ್ ವಿತ್ ಗುರುಸ್ ಗ್ರೇಸ್ ವಿ ಹ್ಯಾವ್ ಡನ್ ಇಟ್. ಸೊ ಇನ್ ಈಚ್ ಪಾತ್ ಹೆಂಗಿರತ್ತೆ ಅಂದ್ರೆ ಎಲ್ಲಾರ್ಗೂ ಕಷ್ಟ ಇದೆ. ಕಷ್ಟ ಇಲ್ದಿರೋ ಮನುಷ್ಯ ಇಲ್ಲ. ಅಂದ್ರೆ ಕಷ್ಟ ಬರೋದೇ ನಿಮ್ಗೆ ಸುಖ ಅನ್ನೋದು ಏನು ಅಂತ ತೋರಿಸ್ಕೊಡ್ಲಿಕ್ಕೆ ಅಷ್ಟೇ. ಸೊ ದಿಸ್ ಇಸ್ ಆಲ್ ಅನ್ ಎಕ್ಸ್ಪೀರಿಯನ್ಸ್. ಇಟ್ ಇಸ್ ನಾಟ್ ಪೇನ್ ಆರ್ ಜಾಯ್, ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಇವನ್ ಐ ಆನ್ ದಿಸ್ ಪ್ಲಾಟ್ಫಾರ್ಮ್ ಐ ಇನ್ವೈಟ್ ಎವ್ರಿಬಡಿ ಟು ಕಮ್ ಅಂಡ್ ಜಸ್ಟ್ ಬಿ ಹಿಯರ್. ಕಮ್ ಹಿಯರ್, ಬನ್ನಿ ಇಲ್ಲಿ. ಓಪನ್ ಇನ್ವೈಟ್ ಎಲ್ಲರಿಗೂ ಆನ್ ದಿಸ್ ಪ್ಲಾಟ್ಫಾರ್ಮ್. ಬನ್ನಿ ಇಲ್ಲಿ, ಗುರುಗಳ ಅನುಗ್ರಹ ತಗೊಳ್ಳಿ. ಏನ್ ಕ್ವೆಶ್ಚನ್ಸ್ ಇದೆ, ಮಿರಕಲ್ಸ್ ಹ್ಯಾವ್ ಹ್ಯಾಪೆಂಡ್. ಲಿಟ್ರಲ್ ಮಿರಕಲ್ಸ್ ಹ್ಯಾಪೆಂಡ್ ವೆನ್ ಪೀಪಲ್ ಕಮ್. ಬಂದು ಇಲ್ಲಿ ಕೂತ್ಕೊಂಡಾಗ ಅವ್ರ ಮನ್ಸಲ್ಲಿ ಏನೇನ್ ಇರುತ್ತೆ ಕ್ವೆಶ್ಚನ್ಸ್ ಕೇಳ್ತಾರೆ. ಅದು ಒಂದು ಧ್ವನಿಯಾಗಿ ಬರ್ಬೋದು ಅಥವಾ ವಿಷನ್ ಆಗಿ ಬರ್ಬೋದು. ಆಚೆ ಆ ಡೋರ್ ಇಂದ ಆಚೆ ಬರ್ಬೇಕಾದ್ರೆ ಮನ್ಸ್ ಅಷ್ಟು ತಿಳಿಯ ಆಗತ್ತೆ. ಸೊ ಐ ಐ ಡೋಂಟ್ ನೋ ವಾಟ್ ಟು ಸೇ. ಐ ಆಮ್ ಬೌಂಡ್ ಆಫ್ ವರ್ಡ್ಸ್. ಸೊ ಕೆಲವು ಅದ್ಭುತವಾದ ವಿಷಯಗಳು ಇಲ್ಲಿ ನಾನು ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಆ ಆ ಒಂದು ಫಸ್ಟ್ ವಿಷಯ ಏನು ನಮ್ರತಾ ಅವ್ರು ಹೇಳಿದ್ರು, ಅಫರ್ಮೇಶನ್ಸ್. ಸೊ ಲಾ ಆಫ್ ಅಟ್ರಾಕ್ಷನ್ ನಾವು ಮೊದಲು ಹೇಳೋದು, ನಾವು ಹೇಳೋ ಒಂದೊಂದು ಮಾತಿಗೂ ಅಸ್ತು ದೇವತೆಗಳು ನಾಲ್ಗೆನಲ್ಲೇ ಕೂತಿರ್ತಾರೆ. ನಾವು ಏನ್ ಹೇಳ್ತೀವೋ ಅದಕ್ಕೆ ತಥಾಸ್ತು ಅಂತಿರ್ತಾರೆ. ಹಾಗಾಗಿ ಆಕರ್ಷಣೆಯ ನಿಯಮ ಅರ್ಥ ಮಾಡ್ಕೊಂಡಾಗ ಮೊದಲನೇ ವಿಷಯ ನಾವು ಹೇಳೋದೆ, ಮಂಗಳವಾಗಿ ಮಾತಾಡಿ. ಮಂಗಳವಾಗಿ ಮಾತಾಡಿ. ನಿಮ್ಮ ಬಗ್ಗೆ ನೀವು ಒಳ್ಳೆ ವಿಷಯಗಳನ್ನ ಮಾತಾಡಿ, ಇತರರ ಬಗ್ಗೆ ಒಳ್ಳೆ ವಿಷಯಗಳನ್ನ ಮಾತಾಡಿ, ಮತ್ತೆ ನಿಮ್ಗೆ ಏನ್ ಬೇಕೋ ಅದನ್ನ ಮಾತಾಡಿ ಅಂತೀವಿ. ಬಟ್ ಅವ್ರು ಹೇಳಿದ್ದು ಇನ್ನೂ ಅದ್ಭುತವಾದ ಒಂದು ವಿಷಯ. ನನಗೂ ಎಷ್ಟೊಂದು ಪ್ರಶ್ನೆಗಳು, ಈಗ ಚಾನೆಲ್ ಅಲ್ಲಿ ನಾನು ವಿಡಿಯೋಸ್ ಸತತವಾಗಿ ಮಾಡ್ತಿರೋದ್ರಿಂದ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ. ಯಾರೋ ನನಗೆ ಬೇಜಾರು ಮಾಡ್ಬಿಟ್ಟಿದ್ದಾರೆ, ಏನ್ ಮಾಡೋದು, ಯಾರಿಗೋ ಏನೋ ವರ್ಕ್ ಆಗ್ತಿಲ್ಲ, ಏನ್ ಮಾಡೋದು. ನಾವು ದುಃಖ ಪಡೋದಕ್ಕೆ ಒಂದು 2-3 ಕಾರಣ ಇದ್ರೆ, ಖುಷಿ ಪಡೋದಕ್ಕೆ ಒಂದು 10 ಕಾರಣ ಇರ್ಬೋದು. ಆ ಒಂದು ಅಭ್ಯಾಸ ಏನ್ ಹೇಳಿದ್ರು, ಒಂದು ಪುಸ್ತಕ ತಗೊಂಡು ಯಾವಾಗ ನಮಗ್ ದುಃಖ ಆಗ್ತಿದೆ, ಈ ಕ್ಷಣದಲ್ಲಿ ನನಗ್ ಸಂತೋಷ ಪಡೋದಕ್ಕೆ ನನ್ನ ಹತ್ರ ಏನೆಲ್ಲ ಕಾರಣಗಳಿದೆ ಅಂತ ಬರೆಯೋದು. ಅಥವಾ ಯಾರೋ ನನಗ್ ಬೇಜಾರು ಮಾಡ್ಬಿಟ್ಟಿದ್ರೆ, ಈ ಕ್ಷಣದಲ್ಲಿ ನಾನು ಅವ್ರನ್ನ ಅವ್ರು ಬೇಜಾರು ಮಾಡಿದ್ದಾರೆ, ಏನೋ ಒಂದು ತಪ್ಪಾಗಿದೆ ನಿಜ, ಬಟ್ ಅವರ ಒಳ್ಳೆ ಗುಣಗಳು ಏನೇನು ಅಂತ ಬರೆಯೋದು. ನಿನ್ನೆ ಯಾರೋ ಒಬ್ರು ಕೇಳಿದ್ರು, ಡೈವರ್ಸ್ ಒಂದೇ ಮದುವೆ ಆಗಿ ಒಂದೇ ವರ್ಷದಲ್ಲಿ ಡೈವರ್ಸ್ ಆಗ್ತಾ ಇದೆ, ಏನ್ ಮಾಡೋದು ಅಂತ. ಇದೊಂದು ಅದ್ಭುತವಾದ ಒಂದು ವಿಷಯ. ಆ ಮದ್ವೆನಲ್ಲಿ ಏನೆಲ್ಲ ಒಳ್ಳೆ ವಿಷಯಗಳಾಯ್ತು, ಆ 1 ವರ್ಷದಲ್ಲಿ ಏನೆಲ್ಲ ನಾವು ಕಲ್ತ್ವಿ, ಅದ್ರ ಬಗ್ಗೆ ನಾವು ಬರದ್ವಿ ಅಂದ್ರೆ ಅಲ್ಲೇ ಮನಸ್ಸು. ಇದರಿಂದ ಏನಾಗುತ್ತೆ ಅಂದ್ರೆ, ಮೊದಲು ನಮ್ಮ ಅಂತರಂಗ ಸ್ವಲ್ಪ ಶುದ್ಧಿ ಆಗತ್ತೆ, ಅಂತರಂಗ ತಿಳಿ ಆಗತ್ತೆ. ಯಾವಾಗ ಅಂತರಂಗ ತಿಳಿ ಆಗತ್ತೆ, ಆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ ಏನಂತೀವಿ, ಅದು ಗುರುಗಳಾಗಿರ್ಬೋದು ಅಥವಾ ಪ್ರಕೃತಿನೇ ನಮಗ್ ಗುರುಗಳಾಗಿರ್ಬೋದು, ಅಲ್ಲಿಂದ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ದಾರಿ ಕಾಣ್ತಾ ಹೋಗುತ್ತೆ. ಆ ದಾರಿ ಸಿಗ್ತಾ ಹೋದಾಗ ಮನುಷ್ಯ ಒಳ್ಳೆ ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಾನೆ. ಅಲ್ಲಿಂದ ಜೀವನ ಅದ್ಭುತವಾಗಿ ಸೃಷ್ಟಿ ಆಗುತ್ತೆ. ಅದೇ ಅಲ್ಲೊಂದು ಅದ್ಭುತವಾದ ವಿಷಯ ಇನ್ನೊಂದು ನಮ್ರತಾ ಹೇಳಿದ್ದೇನು ಅಂದ್ರೆ, ನಾವು ಮಾಡ್ತೀವಿ ಅಂತ ಹೋಗೋ ತನಕ ಎಲ್ಲವೂ ಶ್ರಮನೇ. ಆದ್ರೆ ಆ ಗುರುಗಳು ನನ್ನ ಮುಖಾಂತರ ಮಾಡ್ಲಿ ಅಂತ ನಾನು ಸ್ವಲ್ಪ ನನ್ನ ಈಗೋನ ಅಥವಾ ನನ್ನ ಒಂದು ಅಹಂಕಾರ, ಅದ್ ಏನಂತೀವಿ, ನಾನು ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿ ಗುರುಗ್ ಶರಣಾದ್ರೆ, ನಮ್ದೇನ್ ನಮ್ಮ ಹೆಸರೇನ್ ಕಡಿಮೆ ಆಗ್ಬಿಡಲ್ಲ, ಅಥವಾ ನಮಗ್ ಬರೋ ದುಡ್ಡೇನ್ ಕಡಿಮೆ ಆಗಲ್ಲ, ಅಥವಾ ನಮಗ್ ಬರೋ ಒಂದು ಫೇಮ್ ಏನ್ ಕಡಿಮೆ ಆಗಲ್ಲ. ಆದ್ರೆ ಗುರು ನಮ್ಮ ಮುಖಾಂತರ ಕೆಲಸ ಮಾಡಿದಾಗ ಬರೀ ನಮಗ್ ಮಾತ್ರ ಅಲ್ಲ, ನಮ್ಮಿಂದ ಎಷ್ಟೊಂದು ಜನಕ್ಕೆ ಸಹಾಯ ಆಗುತ್ತೆ. ಸೊ ಅದ್ಭುತವಾದ ಒಂದು ಸಲಹೆಗಳು ಸಿಕ್ತು. ಸೊ ಕ್ವೆಶನ್ಸ್ ಅನ್ನು ಕೇಳ್ತೀವಿ ನಂದಿನಿ. ಲಾಸ್ಟ್ ಅಲ್ಲಿ ನಿಮ್ ಕ್ವೆಶನ್ಸ್ ಅನ್ನು ಸ್ವಲ್ಪ ತಗೊಳ್ತೀನಿ. ಬಟ್ ಇನ್ನು ಸ್ವಲ್ಪ ಹಾಗೆ ಮಾತಾಡೋಣ ನಮ್ರತಾ. ಇನ್ನೊಂದು ನಾನು ಏನ್ ಕೇಳೋಣ ಅನ್ಕೊಂಡೆ ಅಂದ್ರೆ, ಮೊದ್ಲೆಲ್ಲ ನಮ್ಮಲ್ಲಿ ಒಂದು ನಂಬಿಕೆ ಇರೋದು, ಅದೇನೋ ಹೇಳ್ತಾರಲ್ಲ, ವನವಾಸಕ್ಕೆ ಈ ವಯಸ್ಸಲ್ಲಿ ಹೋಗ್ಬೇಕು, ಗುರು ಕುಲಕ್ಕೆ ಈ ವಯಸ್ಸಲ್ಲಿ ಹೋಗ್ಬೇಕು ಅಂತ. ಈಗ ಏನಾಗಿದೆ ಅಂದ್ರೆ, ಈ ಆಧ್ಯಾತ್ಮಿಕತೆ ಎಲ್ಲ ಒಂದು ವಯಸ್ಸಾದವ್ರು ಕೂತ್ಕೊಂಡು ಮಾತಾಡೋ ಒಂದು ವಿಷಯ, ಆ ರೀತಿ ಒಂದಿತ್ತು. ಬಟ್ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ನಮ್ಮ ಸದ್ಗುರುಗಳಾಗಿರ್ಲಿ ಅಥವಾ ರವಿಶಂಕರ್ ಗುರುಜಿ ಆಗಿರ್ಲಿ, ಅಥವಾ ಈಗ ಕಲಿಯುಗ ಸ್ವಲ್ಪ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಿರೋದ್ರಿಂದ, ಯಾಕಂದ್ರೆ ಮನುಷ್ಯನ್ಗೆ ಸಮಸ್ಯೆಗಳು ಜಾಸ್ತಿ ಆದಷ್ಟು ದೇವ್ರ ನೆನಪು ಬೇಗ ಆಗತ್ತೆ. ಸೊ ಈಗ ಸಣ್ಣ ಸಣ್ಣ ವಯಸ್ಸಲ್ಲೇ ಜನಕ್ಕೆ ಈ ಆಧ್ಯಾತ್ಮಿಕತೆ ಕಡೆ ಸ್ವಲ್ಪ ಗಮನ ಹರಿತಾ ಇದೆ. ಆದ್ರೆ ನಾನು ಅಷ್ಟೇ, ಅಫ್ಕೋರ್ಸ್ ನಾನೇನಾದ್ರು ಸಿನಿಮಾ ಆಗಿ ಸ್ಟಾರ್ ಆಗ್ಬಿಟ್ಟಿದ್ರೆ ಇದೆಲ್ಲ ಮಾತಾಡ್ತಾ ಇದ್ನೋ, ಇದೆಲ್ಲ ಮಾಡ್ತಿದ್ನ ಗೊತ್ತಿಲ್ಲ. ಆದ್ರೆ ನನ್ನ ಜೀವನದಲ್ಲಾದ ಕೆಲವು ವಿಷಯಗಳು, ನೀನ್ ಹೇಗೆ ನಿನ್ನ ಜೀವನದಲ್ಲಾದ ಕೆಲವು ವಿಷಯಗಳಿಂದ ಈ ಮಟ್ಟಕ್ಕೆ ಬಂದಿದ್ಯಾ ಅಂದೆ, ಅದೇ ರೀತಿ ನಾನು ಕೂಡ ನನ್ನ ಸಿನಿಮಾದು ನಾನು ಅಂದ್ಕೊಂಡಾಗ ಆಗ್ತಿರ್ಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಕೆಲಸ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಅದೆಲ್ಲ ಆದಾಗ ಪ್ರಶ್ನೆಗಳು ಬಂತು, ಏನಕ್ಕೆ ಆಗ್ತಾ ಇಲ್ಲ, ಎಲ್ಲಾ ಎಫರ್ಟು ಹಾಕ್ತಾ ಇದ್ದೀನಿ, ಯಾಕೆ ಆಗ್ತಿಲ್ಲ ಅಂತ. ಅಲ್ಲಿ ನಾನು ಯಾವಾಗ ಆ ಡೈರೆಕ್ಷನ್ ಅಲ್ಲಿ ಹೋಗಕ್ ಸ್ಟಾರ್ಟ್ ಆದೆ,
ಅವಾಗ್ಲೇ ನನ್ಗೆ ಅರ್ಥ ಆಯ್ತು, ನಾವು ಕಷ್ಟಪಟ್ಟೆ ಎಲ್ಲ ಪಡ್ಕೋಬೇಕಾಗಿಲ್ಲ, ಸಂತೋಷವಾಗಿ ಶರಣಾಗಿ ಆರಾಮಾಗಿ ಆ ಫ್ರೀಕ್ವೆನ್ಸಿನ ರೈಸ್ ಮಾಡಿದಾಗ ಸಿಗುತ್ತೆ ಅಂತ. ಬಟ್ ಈ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಆಧ್ಯಾತ್ಮಿಕತೆ ಅಥವಾ ನಮ್ಮ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಳೋದು, ನಮ್ಮ ಮನಸ್ಥಿತಿ ಬಗ್ಗೆ, ಮೈಂಡ್ ಸೆಟ್ ಬಗ್ಗೆ, ನಮ್ಮ ಎನರ್ಜಿ ಬಗ್ಗೆ ನಮಗೆ ಅರಿವು ಮಾಡ್ಕೊಳ್ಳೋದು ಎಷ್ಟು ಬೇಗ, ಎಷ್ಟು ಕ್ವಿಕ್ ಆಗಿ ನಾವು ಅರ್ಥ ಮಾಡ್ಕೋತೀವೋ ಅಷ್ಟು ನಮ್ ಜೀವನ ಸುಲಭ ಆಗ್ಬಿಡುತ್ತೆ ಅನ್ಸುತ್ತೆ. ಯಾಕಂದ್ರೆ ನಾವು ಹೊರ ಪ್ರಪಂಚದಲ್ಲಿ ತುಂಬಾ ಒದ್ದಾಡೋದಕ್ಕಿಂತ ನಮ್ಮ ಎನರ್ಜಿ ಹೇಗಿದೆ, ನನ್ನ ಸೆಲ್ಫ್ ಟಾಕ್ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ನಾವು ಫಸ್ಟ್ ಗಮನ ಹರಿಸೋದು ಆ ಚಿಕ್ಕ ವಯಸ್ಸಿಂದಾನೇ ಮಾಡಿದ್ರೆ ತುಂಬಾ ಸೂಪರ್. ಬಟ್ ಚಿಕ್ಕ ವಯಸ್ಸಿಂದ ಅಲ್ಲ ಅಂದ್ರೂ ಈಗ ನಾವು ಅದನ್ನ ಕಂಟ್ರೋಲ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನ್ ನಮ್ರತ? ಅಬ್ಸಲ್ಯೂಟ್ಲಿ ಐ ಸೆಕೆಂಡ್ ದಟ್. ತುಂಬಾ ನಿಜ. ಸೊ ಆಸ್ ಯು ಸೆಡ್, ಚಿಕ್ಕ ವಯಸ್ಸಿಂದಾನೇ ನಮಗೆ ಆಧ್ಯಾತ್ಮಿಕತೆನ ನಮಗೆ ಬೋಧಿಸ್ಕೊಂಡು ಬಂದು ಆ ದಾರಿನ ತೋರಿಸ್ಕೊಟ್ರೆ ಇಟ್ ಇಸ್ ವೆರಿ ಈಸಿ. ಆದ್ರೆ ವಿಹಾನ್, ದೇರ್ ಇಸ್ ಅ ಸ್ಮಾಲ್ ಥಿನ್ ಲೈನ್. ಏನಾಗಿದೆ ಅಂದ್ರೆ, ಜನರೇಷನ್ ಗ್ಯಾಪ್ ಅಂತ ಹೇಳ್ತೇನೆ ನಾ ಇದನ್ನ. ನಮ್ಮ ತಂದೆ ತಾಯಿಗೆ ಏನಾಗಿದೆ ಅಂದ್ರೆ, ದೇ ನೋ ಎವ್ರಿಥಿಂಗ್, ಏನು ಗೊತ್ತಿಲ್ಲ ಅನ್ನೋದಿಲ್ಲ. ಆದ್ರೆ ಈ ಗೊತ್ತಿರೋದಷ್ಟು ಇಟ್ ಇಸ್ ಆನ್ ದ ಬೇಸಿಸ್ ಆಫ್ ರಿಲಿಜನ್. ಅವರು ಅದೇ ಪಾತಿಗೆ ಹೋಗ್ತಾರೆ. ಇಟ್ ಇಸ್ ಬೇಸ್ಡ್ ಆನ್ ರಿಲಿಜನ್. ಬಟ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇಟ್ ಇಸ್ ಬೇಸ್ಡ್ ಆನ್ ಸ್ಪಿರಿಚುಯಾಲಿಟಿ. ದರ್ ಇಸ್ ಅ ಥಿನ್ ಲೈನ್ ಬಿಟ್ವೀನ್ ರಿಲಿಜನ್ ಅಂಡ್ ಸ್ಪಿರಿಚುಯಾಲಿಟಿ ಹಿಯರ್. ಸೊ ವಾಟ್ ಹ್ಯಾಪನ್ಸ್, ರಿಲಿಜನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಸರ್ಟನ್ ರಿಚುವಲ್ಸ್ ಅಂದ್ರೆ ನಮ್ಗೆ ಏನಿದೆ ಕರ್ಮಗಳು, ಆ ಕರ್ಮಗಳೆಲ್ಲ ಮಾಡ್ಕೊಂಡು ದೇವತೆಗಳಿಗೆ ಸೇವೆ ಎಲ್ಲ ಮಾಡಿ ವಿ ರೀಚ್ ಟು ಅ ಸ್ಟೇಜ್. ಅವಾಗ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರಿಯಲೈಸೇಷನ್ ಅಂತ ಆಗುತ್ತೆ. ಅಂದ್ರೆ ನಮಗೆ ಜ್ಞಾನ ಮಾರ್ಗ ಆಮೇಲೆ ದೊರೆಯುತ್ತೆ. ಆದ್ರೆ ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಬೀಯಿಂಗ್ ಯಂಗ್ಸ್ಟರ್ಸ್, ಫಸ್ಟ್ ಜ್ಞಾನ ಮಾರ್ಗೇನ ರಿಚುವಲ್ಸ್ ಹೋಗ್ತಾ ಇದೀವಿ. ರಿಚುವಲ್ಸ್ ಮಾಡ್ತಿದ್ರೆ ಏನಕ್ಕೆ ಮಾಡ್ತಿದ್ಯಾ ನೀನ್ ರಿಚುವಲ್ಸ್? ಏನಕ್ಕೆ ನಾನು ದೀಪ ಹಚ್ಬೇಕು? ಏನಕ್ಕೆ ನಾನು ದೇವ್ರ ಮುಂದೆ ಕೂರ್ಬೇಕು? ಅವ್ರು ಏನ್ ಮಾಡಿದ್ರು, ದೇವ್ರ ಮುಂದೆ ಫಸ್ಟ್ ಕೂತ್ರು. ಅವ್ರು A+B=C. ಹೌ ಹಂಗ್ ಬಂದ್ರು. ನಾವು ಫಸ್ಟ್ ಸಿ ಇಂದ ಸಿ, ಓಕೆ ಸಿ ಬಂತು, ಎಲ್ಲಿಂದ ಬಂತು ಈ ಸಿ? ದೆನ್ ವಿ ಗೋ ರಿವರ್ಸ್. ಓ, ಇಟ್ ಈಸ್ ಈಕ್ವಲ್ ಟು B+A ಆಗಿ ಸಿ ಬಂದಿದೆ. ಸೊ ವಿ ಹ್ಯಾವ್ ದಿಸ್ ಕ್ವೆಶ್ಚನಿಂಗ್ ಅಬಿಲಿಟಿ. ಸೊ ಇದರಿಂದ ವಿ ಆರ್ ಟೇಕಿಂಗ್ ದಿಸ್ ಸ್ಪಿರಿಚುವಲ್ ಪಾತ್. ಬಟ್ ಓನ್ಲಿ ಥಿಂಗ್ ಇಸ್, ಲೆಟ್ ಅಸ್ not get attached to anything. Ultimately, nirvana is the goal. ಏನೇ ಆದ್ರೂ ಕೂಡ there is nothingness, and everything that you believe about yourself is a lie. ಇವಾಗ್ಲೂ ನಾವ್ ಏನ್ ಮಾತಾಡಿ, ಈ ಕಾನ್ಸೆಪ್ಟ್ಸ್ ಎಲ್ಲ, this is all what we think. This is what I think. This is what you think. But what is reality? We don't know. So whatever we think, if it gives you joy, if your life is peaceful, ಅಲ್ಲಿಗೆ ಬಿಟ್ಬಿಡೋಣ. ನಾವು ಇದೇ ನಿಜ ಅದೇ ನಿಜ ಈ ಆರ್ಗ್ಯುಮೆಂಟ್ ಅಲ್ಲಿ ಏನು ಸಿಗಲ್ಲ. ಎವ್ರಿಬಡೀಸ್ ಟ್ರೂತ್ ಇಸ್ ಡಿಫ್ರೆಂಟ್. ಇಟ್ ಇಸ್ ಮಲ್ಟಿ ಡೈಮೆನ್ಷನಲ್. ನಾನು ಈ ಮನೇಲಿ ಕೂತಿದ್ದೀನಿ, ನಾನು ಈ ಕಡೆನೋ ಒಂದ್ ಗಿಡ ಕಾಣ್ತಿದೆ, ನನ್ ಹಿಂದೆ ಕೂತಿರೋರ್ಗೆ ಆ ಕಡೆನೋ ಒಂದ್ ಬೈಕ್ ಕಾಣ್ತಿದೆ. ಇಲ್ಲ ನಿನ್ ಮುಂದೆ ಗಿಡನೇ ಇರೋದು ಅಂತ ನಾನು ಅಲ್ಲ ಆರ್ಗ್ಯೂ ಮಾಡೋದು ತಪ್ಪು. ಅವ್ರು ಇಲ್ಲ ನಿನ್ ಮುಂದೆ ಬೈಕ್ ಇದೆ ಅಂತ ಇಲ್ಲ ಆರ್ಗ್ಯೂ ಮಾಡೋದು ತಪ್ಪು. ನನ್ನ ದೃಷ್ಟಿಲಿ ನನ್ಗೆ ಏನ್ ಕಾಣ್ತಿದೆ ಅದು ಸತ್ಯ, ಅವ್ರ ದೃಷ್ಟಿಲಿ ಅವ್ರಿಗೆ ಏನ್ ಕಾಣ್ತಿದೆ ಅದು ಸತ್ಯ. ಸೊ ಇವನ್ ಸ್ಪಿರಿಚುಯಾಲಿಟಿ ಇಸ್ ಲೈಕ್ ಎವ್ರಿಬಡೀಸ್ ಟ್ರೂತ್ ಇಸ್ ಡಿಫ್ರೆಂಟ್, ಬಟ್ ಎವ್ರಿಥಿಂಗ್ ಇಸ್ ಟ್ರೂತ್. ಯು ಕಾಂಟ್ ಡಿನೈ. ನೀನ್ ತಪ್ಪು ನಾನ್ ಸರಿ ಹೇಳಲಿಕ್ಕೆ ಆಗಲ್ಲ. ಸೊ ಆಸ್ ಯು ಸೆಡ್, ಇವಾಗ ನಾವು ಹೋಗ್ತಾ ಇರೋ ದಾರಿ ತುಂಬಾ ಚೆನ್ನಾಗಿದೆ. ಅಂಡ್ ಲಕ್ಕಿಲಿ what I say is, the consciousness of the whole earth is just blooming like a spring season ಅಲ್ಲಿ ಹೆಂಗೆ flowers bloom ಆಗುತ್ತೆ, ಆ ರೀತಿ the consciousness is awakening. It is so beautiful to see youngsters, forget about youngsters, small children speaking about Bhagavad Gita. And they're not just speaking Bhagavad Gita ನ ಸುಮ್ಮನೆ ಹಾಡ್ತಾ ಇಲ್ಲ ಅವರು, ಬಟ್ ಅದ್ರದ್ದು ಏನಿದೆ ಪರಿತತ್ವ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. It is so beautiful. I can really see in coming generations it is going to be wonderful. ಎಲ್ಲರೂ ಆತ್ಮಜ್ಞಾನ ಅಂತ ಏನ್ ಹೇಳ್ತೀವಲ್ಲ, ವಿ ಆರ್ ಆಲ್ ಲೀಡಿಂಗ್ ಟುವರ್ಡ್ಸ್ ಇಟ್. ಖಂಡಿತ ಅದಾಗತ್ತೆ. ಅಂಡ್ ದಿಸ್ ಇಸ್ ಆಲ್ಸೋ ಕೋಆರ್ಡಿನೇಟಿಂಗ್ ಟು ಯುವರ್ ಪ್ರೀವಿಯಸ್ ಕ್ವೆಶ್ಚನ್, ವಾಟ್ ಎವರ್ ಯು ಆಸ್ಕ್ಡ್. ಹೆಂಗೆ ಅಂದ್ರೆ, ಒಬ್ಬರಿಗೆ ಒಳ್ಳೇದ್ ನಡೆಯುತ್ತೆ, ಇನ್ನೊಬ್ರಿಗೆ ಕೆಟ್ಟದ್ ನಡೆಯುತ್ತೆ. ಈ ಒಳ್ಳೇದು ಕೆಟ್ಟದು ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಮ್ಮ ಕರ್ಮಾನುಸಾರ ಏನೇನಿದೆ ಅದು ನಡೀತಾ ಹೋಗುತ್ತೆ. ಅಗೇನ್, ನೀವು ಒಂದ್ ಸಿಚುವೇಶನ್ ಆದಾಗ ಅದ್ರ ಬಗ್ಗೆ ನೀವು ಹೆಂಗೆ ತಗೊಳ್ತೀರಾ, ದಟ್ ಇಸ್ ಅಪ್ ಟು ಯು. ಇವಾಗ ಒಬ್ಬನಿಗೆ ಒಂದ್ 10,000 ರೂಪಾಯಿ ಲಾಸ್ ಆಗುತ್ತೆ, ಅವನ ಅದನ್ನ ಸದ್ಯ 10,000 ಅಷ್ಟೇ ತಾನೇ ಹೋಯ್ತು, 1,00,000 ಹೋಗಿಲ್ಲ ಅಂತಾನೆ. ಇನ್ನೊಬ್ಬಂದ್ 10,000 ರೂಪಾಯಿ ಹೋದಾಗ 1,00,000 ಬ್ಯಾಂಕ್ ಅಲ್ಲಿ ಇರುತ್ತೆ, 10,000 ಹೋಯ್ತು 10,000 ಹೋಯ್ತು ಅಂತ ಪೊಲೀಸ್ಗೆ ಹೋಗಿ 1,00,000 ಕೊಟ್ಬಿಟ್ಟು ಬಂದಿರ್ತಾನೆ. ಸೇಮ್ ಇಸ್ ಅ ಲಾ ಆಫ್ ಕರ್ಮ ಆಲ್ಸೋ. ನೋ ಮ್ಯಾಟರ್ ವಾಟ್, ಆಗೋ ಸಿಚುವೇಶನ್ಸ್ ನ ನೀವು ಹೆಂಗ್ ತಗೊಳ್ತೀರಾ ಅದ್ರ ಮೇಲೆ ನಿಮ್ ಜೀವನ ಹೋಗ್ತಾ ಹೋಗುತ್ತೆ. ಸಿಚುವೇಶನ್ಸ್ ಏನು ಮಾರಲ್ಲ, ಚೇಂಜ್ ಆಗಕ್ ಚಾನ್ಸೇ ಇಲ್ಲ. ಏನೇನಾಗತ್ತೆ ಅದಾಗೆ ಆಗತ್ತೆ. ಬಟ್ ಈ ಜ್ಞಾನ ಮಾರ್ಗದಿಂದ ಅಟ್ಲೀಸ್ಟ್ ಅದನ್ನ ನೋಡೋ ದೃಷ್ಟಿಕೋನ ಚೇಂಜ್ ಆಗತ್ತೆ. ಇನ್ನೊಂದೇನು ಅಂತಂದ್ರೆ, ಲೈಕ್ ಎಲ್ರು ಬಹಳಷ್ಟು ಜನ ಈ ಆಧ್ಯಾತ್ಮಿಕತೆ ಆಗ್ಲಿ ಅಥವಾ ಒಂದು ಭಕ್ತಿ ಮಾರ್ಗ ಆಗ್ಲಿ, ಈಗ ಜ್ಞಾನ ಮಾರ್ಗ ಬಗ್ಗೆ ಮಾತಾಡ್ತಾ ಇದ್ವಿ.
ಸಮಸ್ಯೆಗಳು ಜಾಸ್ತಿ ಆದಾಗ್ಲೇ ಮನುಷ್ಯ ಬರೋದು. ಸೊ ನಮ್ಮ ಜೀವನದಲ್ಲಿ 4 ತಕಡಿಗಳಿದೆ: ಹೆಲ್ತ್, ಆರೋಗ್ಯ, ಬಾಂಧವ್ಯ, ಹಣಕಾಸು ಮತ್ತೆ ವೃತ್ತಿ ಜೀವನ. ಸೊ ಇದ್ರಲ್ಲಿ ಏನಾದ್ರೂ ಸಾಧಿಸ್ಬೇಕು, ಇದ್ರಲ್ಲಿ ನಾವು ಉತ್ತೀರ್ಣರಾಗ್ಬೇಕು, ಇನ್ ಸ್ವಲ್ಪ ನೆಕ್ಸ್ಟ್ ಮಟ್ಟಕ್ಕೆ ಹೋಗ್ಬೇಕು, ಈ ಒಂದು ಪ್ರಯತ್ನದಲ್ಲಿ ಇರಬೇಕಾದ್ರೇನೆ ಯಾವಾಗ ನಾವು ಅನ್ಕೊಂಡಿದ್ದೆಲ್ಲ ನಡೀತಾ ಇಲ್ಲ ಅವಾಗ ನಾವು ಕೈ ಮುಗ್ದು ಆ ದೇವ್ರನ್ನ ನಂಬೋದು, ದೇವ್ರನ್ನ ಬೇಡ್ಕೊಳ್ತೀವಿ. ಇಲ್ಲ ಅಂದ್ರೆ ನಮ್ಮ ಮೇಲೆ ಭಾರ ಹಾಕಿ ಏನೋ ಒಂದು ಮಾಡ್ತಾ ಇರ್ತೀವಿ. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನನ್ಗಿದು ಅಫ್ಕೋರ್ಸ್ ನನಗೂ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ಅರ್ಥ ಆಯ್ತು. ಈ ನಮ್ಮ ಅಂತರಂಗದ ಪಯಣ ಮಾಡೋದು ಈ ಬಹಿರಂಗ ಜೀವನದಲ್ಲಿ ಇದೆಲ್ಲತ್ರಲ್ಲೂ ಒಂದು ಸಕ್ಸಸ್ ಸಿಗೋದಕ್ಕೆ ಬಹಳ ಮುಖ್ಯ. ಅಂಡ್ ಬಹಳ ಸುಲಭವಾದ ದಾರಿ ಕೂಡ. ಅಂದ್ರೆ ಯಾರೋ ನನ್ಗೊಂದು 10,000, ನೀನು ಉದಾಹರಣೆಗೆ ಹೇಳ್ದಂಗೆ ಯಾರೋ ಒಬ್ಬ 10,000 ಕೊಡ್ಲಿಲ್ಲ ಅಂದಾಗ ಅವನ್ ಮನೆ ಮುಂದೆ ಹೋಗಿ ನಿಂತ್ಕೊಂಡು ಜಗಳ ಆಡೋದಾಗ್ಲಿ, ಅಥವಾ ಪೊಲೀಸ್ ಕಂಪ್ಲೇಂಟ್ ಮಾಡೋದಾಗ್ಲಿ, ಅಥವಾ ಅವ್ನ್ ಕೊಡ್ಲಿಲ್ವಲ್ಲ ಅಂತ ಒದ್ದಾಡೋದಾಗ್ಲಿ, ಈ ರೀತಿ ಮಾಡಿದಾಗ ಹಣ ಸಿಗ್ಬೋದು, ಹಣ ಸಿಗ್ಬೋದು. ಆದ್ರೆ ಆ ಪ್ರಾಸೆಸ್ ಅಲ್ಲಿ ನಮ್ಮ ಮನಸ್ಸಿನ ನೆಮ್ಮದಿ ಕೆಡುತ್ತೆ, ಆ ಬಾಂಧವ್ಯ ಹಾಳಾಗುತ್ತೆ. ಅದರಿಂದ ಇನ್ನಷ್ಟು ಕಾಯಿಲೆಗಳು ಬಂದು ಆ ಪೊಲೀಸ್ಗೆ ನೀನ್ ಹೇಳ್ದಂಗೆ 1 ಲಕ್ಷ ಕೊಡೋ ತರ ಆಗ್ಬೋದು, ಅಥವಾ ಹಾಸ್ಪಿಟಲ್ಗೆ ಇನ್ನೂ ಜಾಸ್ತಿನೇ ಬಿಲ್ ಕಟ್ಟೋ ತರ ಆಗ್ಬೋದು. ಆದ್ರೆ ಸ್ವಲ್ಪ ಅಂತರಂಗದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಅವನೇ ಮನೆ ಹುಡುಕೊಂಡು ಬಂದು 1 ಲಕ್ಷ ಕೊಟ್ಬಿಟ್ಟು ಹೋಗ್ತಾನೆ. ಈ ರೀತಿ ಬಹಳಷ್ಟು ಎಕ್ಸ್ಪೀರಿಯನ್ಸಸ್ ನಾನು ಕೇಳ್ತಾ ಇರ್ತೀನಿ. ಸೊ ಈ ಅಂತರಂಗದ ಪಯಣ ಏನಕ್ಕೆ ಮುಖ್ಯ ಅನ್ಸುತ್ತೆ? ಈಗ ರವಿಚಂದ್ರ ಅಂತ ಇಲ್ಲಿ ಜಾಯ್ನ್ ಆಗಿದ್ದಾರೆ, ಅವರು ಪೊಲೀಸ್ಗೆ ಓದ್ಬೇಕು ಅಂತ ಇದ್ದಾರೆ. ಸೊ ಈಗ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಓದ್ತಾ ಇದ್ದೀನಿ, ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಅಂತರಂಗದ ಪಯಣ ಏನಕ್ಕೆ ಮುಖ್ಯ, ನನ್ನ ಮನಸ್ಥಿತಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಏನಕ್ಕೆ ಮುಖ್ಯ ಅಂತ ನೀನ್ ಹೇಳ್ತೀಯ ನಮ್ರತ? ಓಕೆ, ಸೊ ಈ 4 ತಕಡಿಗಳು ಏನ್ ಹೇಳಿದ್ರಿ ನೀವು, ಹೆಲ್ತ್, ವೆಲ್ತ್, ಪ್ರಾಸ್ಪೆರಿಟಿ, ವಾಟ್ ದ ಫೋರ್ ದಿಸ್ ಥಿಂಗ್ಸ್, ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಿಚುವೇಶನ್ಸ್ ಚೇಂಜ್ ಆಗಲ್ಲ, ಬಟ್ ಅದು ನನ್ನ ದೃಷ್ಟಿಕೋನ ನೋಡೋದ್ರಲ್ಲಿ ಚೇಂಜ್ ಆಗುತ್ತೆ ಅಂತ ಏನ್ ಹೇಳ್ದಲ್ಲ. ಈ ಫ್ರೀಕ್ವೆನ್ಸಿ, ಅಗೇನ್ ಕಮಿಂಗ್ ಬ್ಯಾಕ್ ಟು ಯು, ವಾಟ್ ಎವರ್ ಯು ಸೆಡ್, ಇಟ್ ಇಸ್ ದ ಫ್ರೀಕ್ವೆನ್ಸಿ. ಸೊ ಈ ಅಂತರಂಗದಲ್ಲಿ ವೆನ್ ಯು ಸೇ ಏನೇ ಆದ್ರೂ ನಾನು ಖುಷಿಯಾಗಿರ್ತೀನಿ ಅಂದಾಗ ಆ 10,000, ಈಗ ಸಿಚುವೇಶನ್ಸ್ ಎಲ್ಲಾನು ಇಟ್ ಇಸ್ ಲೈಕ್ ಅ ಡ್ರಾಮಾ, ವಿಹಾನ್. ಈಗ ಎಲ್ಲ ನಮ್ ತಲೆಯಲ್ಲಿ ಏನಿದೆ, ಇಟ್ ಇಸ್ ಅ ಸ್ಟೋರಿ ಅಷ್ಟೇ. ಈ ಮೊಮೆಂಟ್, ಫಾರ್ ಎಕ್ಸಾಂಪಲ್, ದೂರದಲ್ಲಿ ಒಬ್ರು ಇದಾರೆ ನನಗೆ ತುಂಬಾ ಬೇಕಾದವರು, ಅವ್ರ ಈ ಮೊಮೆಂಟ್ ದೇ ಪಾಸ್ಡ್ ಅವೇ, ದೇವ್ರಿಗೆ ಸೇರ್ಕೊಂಡ್ರು ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನಾನು ಕೂತ್ಕೊಂಡು ಇಲ್ಲಿ ಐ ಆಮ್ ವಿತ್ ಯು ಆನ್ ದಿಸ್ ವಿಡಿಯೋ ಕಾಲ್, ನನಗೆ ಗೊತ್ತಿಲ್ಲ, ಇದು ನನಗೆ ಗೊತ್ತೇ ಇಲ್ಲ. ಸೊ ನಾನು ಏನ್ ಮಾಡ್ತೀನಿ, ಆರಾಮಾಗಿ ನಿಮ್ ಜೊತೆ ಮಾತಾಡ್ತೀನಿ. ಆ ಮೊಮೆಂಟ್ ಐ ಗೆಟ್ ಅ ಕಾಲ್, ಏನಾಗುತ್ತೆ, ಐ ಗೆಟ್ ಶಾಟರ್ಡ್. ನೋ, ಈ ತರ ಆಯ್ತಾ ಅಂತ ಹೇಳಿ ನಂಗೆ ದುಃಖ ಆಗುತ್ತೆ. ಇಲ್ಲಿ ಆ ಮನುಷ್ಯ 1 ಅವರ್ ಆಯ್ತು. ದ ಇನ್ಫಾರ್ಮೇಶನ್ ನೋಯಿಂಗ್ ಇಸ್ ದ ಪ್ರಾಬ್ಲಮ್. ಸೊ ನೀವು ಅದನ್ನ ಹೆಂಗೆ ಕಲ್ಪಿಸ್ಕೊಳ್ತೀರಾ, ಹೆಂಗ ಸ್ಟೋರಿನ ಫಾರ್ಮ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ ರಿಯಾಕ್ಷನ್ಸ್, ನಿಮ್ ಸಫರಿಂಗ್ ಎಲ್ಲಾನು ಅದಿದೆ. ನನಗೆ ಗೊತ್ತೇ ಆಗಿಲ್ಲ, ದೂರದಲ್ಲಿ ಒಬ್ರು ಹೋಗಿದಾರ, ನನಗೆ ಗೊತ್ತೇ ಆಗಿಲ್ಲ ಅಂದ್ರೆ ನಮ್ ಜೀವನ ಹಂಗೆ ನಡೀತಾ ಹೋಗುತ್ತೆ, ಏನು ಡಿಫ್ರೆನ್ಸೇ ಇರಲ್ಲ. ಅಂಡ್ ಅಗೇನ್ ಇಟ್ ಇಸ್ ಆಲ್ ಫೀಡೆಡ್, ಎಲ್ಲಾನು ಕಂಡೀಷನಿಂಗ್ ಅಂತ ಏನ್ ಹೇಳ್ತೀವಿ ಆತರ. ಊಟ ರೈಟ್ ಹ್ಯಾಂಡ್ ಅಲ್ಲೇ ಮಾಡ್ಬೇಕು, ಬರೆಯೋದ್ ರೈಟ್ ಹ್ಯಾಂಡ್ ಅಲ್ಲೇ ಮಾಡ್ಬೇಕು, ನೀನ್ ಕಾಲಲ್ಲೇ ನಡಿಬೇಕು. ಚಿಕ್ಕ ವಯಸ್ಸಿಂದ ನಮ್ಗೆ ಕೈಯಲ್ಲಿ ನಡಿಬೇಕು ಅಂತ ಹೇಳ್ಕೊಡಿದ್ರೆ ನಾವು ಕೈಯಲ್ಲಿ ನಡೀತಾ ಇದ್ವಿ, ಗೊತ್ತೇ ಆಗ್ತಿರ್ಲಿಲ್ಲ. ಅದೇ ತರ, ಓ ಹಣ ಇಲ್ಲ ಅಂದ್ರೆ ನೀನ್ ಸಫರ್ ಮಾಡ್ಬೇಕು, ನೀನ್ ಈ ತರ ಇಲ್ಲ ಅಂದ್ರೆ ನಿನ್ಗೆ ಈ ತರ ಆಗತ್ತೆ, ನಿನಗೆ ಹೆಂಡತಿ ಈ ತರಾನೇ ಬರ್ಬೇಕು, ನಿನ್ ಮಕ್ಳು ಈ ತರ, ಇದೆಲ್ಲ ಏನಿದೆಲ್ಲ, ವಾಟ್ ಇಸ್ ದಿಸ್ ಇಸ್ ಯಾರೋ ಬರ್ದಿದ್ ಸ್ಟೋರಿಗೆ ನಾವೆಲ್ಲ ಪಾತ್ರಧಾರಿಗಳಷ್ಟೇ. ದಿಸ್ ಕಂಡೀಷನಿಂಗ್ ಹ್ಯಾಸ್ ಟು ಬಿ ಕಟ್. ನಿನ್ ಸ್ಟೋರಿಗೆ ನೀನ್ ಪಾತ್ರಧಾರಿ ಆಗು, ನಿನಗೆ ಹೆಂಗ್ ಬೇಕೋ ಹಂಗ್ ನೀ ಜೀವನ ಮಾಡು. ದಿಸ್ ಹ್ಯಾಪನ್ಸ್ ಓನ್ಲಿ ವೆನ್ ಯು ಟೇಕ್ ಅ ಪೆನ್ ಅಂಡ್ ಅ ಬುಕ್. ನನಗೆ ಏನ್ ಬೇಕು ಅನ್ನೋದನ್ನ ಬರೀರಿ. ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವ್ ಎಷ್ಟೇ ಜಪ ತಪ್ಪ ಎಷ್ಟು ದೇವ್ರಿಗೆ ನಮಸ್ಕಾರ ಮಾಡಿದ್ರು, ನಿಮ್ಗೆ ಏನ್ ಬೇಕು ಅನ್ನೋ ಕ್ಲಾರಿಟಿ ಇಲ್ಲ ಅಂದ್ರೆ ಆ ದೇವ್ರ ಹತ್ರ ಹೋದಾಗ್ಲೂ ಕೂಡ ನಿಮ್ ಮನ್ಸಲ್ಲಿ, ಓ ನಮ್ಮಮ್ಮ ಈ ತರ ಹೇಳಿದ್ರಲ್ಲ, ಸರಿ ಅವ್ರಿಗೋಸ್ಕರ ನಾನು IT ಜಾಬ್ಗೆ ಹೋಗ್ಬೇಕು, ನಮ್ಮ ಅಪ್ಪ ಈ ತರ ಹೇಳಿದ್ರಲ್ಲ, ಇದೇ ಓಡ್ತಾ ಇರತ್ತೆ. ಸೊ ದೇವ್ರಿಗೂ ಕನ್ಫ್ಯೂಸ್ ಆಗತ್ತೆ, ನಿಮ್ಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ. ಸೊ ಫಸ್ಟ್ ಟೇಕ್ ಅ ಬುಕ್, ಟೇಕ್ ಅ ಪೆನ್. ನನಗೇನ್ ಬೇಕು, ನಾನ್ ಯಾರು, ಹೂ ಆಮ್ ಐ. ಅಗೇನ್ ದಿಸ್ ಆಲ್ ಕಮ್ಸ್ ಟು ದ ಆಧ್ಯಾತ್ಮ. ರಮಣ ಮಹರ್ಷಿಯರ್ ಹೇಳಿರೋದು ಹೂ ಆಮ್ ಐ. ಹೂ ಆಮ್ ಐ ಅಂತ ಹೇಳೋದು, ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್, ದಟ್ಸ್ ಅ ವೆರಿ ಸ್ಮಾಲ್ ಕ್ವೆಶ್ಚನ್. ವೆನ್ ಯು ಗೋ ಡೀಪ್, ಯು ಆರ್ ಸಂಪೂರ್ಣ ಪರಿಪೂರ್ಣ ದೈವಿಕ ಆತ್ಮ. ಈ ದೈವಿಕ ಆತ್ಮಗೆ ಆಚೆ ಕಡೆಯಿಂದ ಏನು ಬೇಕಾಗಿಲ್ಲ. ಯು ಆರ್ ಹೋಲ್, ಯು ಆರ್ ಕಂಪ್ಲೀಟ್. ಯು ಆರ್ ವೆರಿ ಮಚ್ ಹೋಲ್, ಯು ಆರ್ ವೆರಿ ಮಚ್ ಕಂಪ್ಲೀಟ್. ಈ ಕ್ವೆಶ್ಚನ್ಗೆ ಐ ವುಡ್ ಟೀಚ್ ಒನ್ ಸ್ಮಾಲ್ ಮೆಡಿಟೇಷನ್ ಟೆಕ್ನಿಕ್. ಬಲಗೈನ ಎದೆ ಮೇಲೆ ಇಡಿ, ಎಡಗೈನ ಮಣಿಪುರದ ಹತ್ರ ಇಡಿ. ಮಣಿಪುರ ಇಸ್ ಯೋರ್ ಸ್ಟಮಕ್, ಹೊಟ್ಟೆ ಭಾಗದಲ್ಲಿ ಇಡಿ. ಕ್ಲೋಸ್ ಯೋರ್ ಐಸ್, ಕ್ಲೋಸ್ ಯೋರ್ ಐಸ್. ಟೇಕ್ ಅ ಡೀಪ್ ಬ್ರೆತ್. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, exhale. Repeat after me. I am a whole divine soul. 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 I am whole and complete. I am whole and complete. I am whole and complete.
ಐ ಆಮ್ ಹೋಲ್ ಅಂಡ್ ಕಂಪ್ಲೀಟ್. ಸೊ ಈ ಇದು ಒಂದು ಚಿಕ್ಕ ಮಂತ್ರ. ಈ ಮಂತ್ರ ಬಂದ್ಬಿಟ್ಟು ನೀವು ಹೇಳ್ತಾ 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 ಹೆಂಗಾಗತ್ತೆ ಅಂದ್ರೆ, ಇಟ್ ಇಸ್ ವೆರಿ ಸ್ಮಾಲ್ ಬಟ್ ಇಟ್ ಇಸ್ ವೆರಿ 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 ಇಂಟೆನ್ಸ್. ವೆನ್ ಯು ಸೇ ಐ ಆಮ್ ಅ ಪ್ಯೂರ್ ಡಿವೈನ್ ಸೋಲ್, ಐ ಆಮ್ ಹೋಲ್ ಅಂಡ್ ಕಂಪ್ಲೀಟ್ ಅಂತ ಹೇಳ್ಬೇಕಾದ್ರೆ, ನೀವೇ ಪರಮಾತ್ಮನ ಒಂದು ಅಂಶ ಅಂದಾಗ ನಿಮ್ಮಲ್ಲಿ ಏನ್ ಹುಡುಕಿರಕ್ ಸಾಧ್ಯ, ನಿಮ್ಮಲ್ಲಿ ಏನ್ ಬೇಕು ಅಂತ ಅನ್ಸತ್ತೆ. ಇವತ್ತಿನ ದಿನಕ್ಕೂ ನಾವು ಹೋಗಿ ದೇವ್ರ ಮುಂದೆ ಯಾಕೆ ಬೇಡ್ತೇವೆ? ಬಿಕಾಸ್ ಅವ್ನ್ ಪರಿಪೂರ್ಣ, ಅವನ ಹತ್ರ ಇದೆ ಅಂತ ತಾನೇ ಕೇಳ್ತೀವಿ. ಅವನ ಹತ್ರ ಇಲ್ಲಾಂದ್ರೆ ನಾವ್ ಯಾಕೆ ಹೋಗಿ ಅವನ ಹತ್ರ ನಿಲ್ತೀವಿ? ವೆನ್ ಯು ಸೇ ಯು ಆರ್ ಅ ಡಿವೈನ್ ಸೋಲ್, ಯು ಆರ್ ಪರಿಪೂರ್ಣ. ಯಾರು ನಿಮ್ಗೆ ಏನ್ ಕೊಡ್ಬೇಕು, ಯಾರು ಏನು ಕೊಡೋಷ್ಟಿಲ್ಲ. ಅಲ್ಲಿ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಕಟ್ ಆಗುತ್ತೆ. ಯಾರಿಂದ ನಂಗೆ ಏನು ಬೇಡ ಅನ್ನೋದು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬರುತ್ತೆ. ಐ ಆಮ್ ಅ ಪ್ಯೂರ್ ಡಿವೈನ್ ಸೋಲ್, ಐ ಆಮ್ ಹೋಲ್ ಅಂಡ್ ಕಂಪ್ಲೀಟ್ ಅಂತ ಹೇಳಿದಾಗ ಯಾರಿಂದನೂ ಏನು ಬೇಡ. ದ ಮೊಮೆಂಟ್ ಯು ಸೇ ದಿಸ್, ಎಲ್ಲರೂ ನಿಮ್ ಹತ್ರ ಬರ್ತಾರೆ. ದೇವ್ರು ಕೇಳ್ತಾ ಇದಾನ, ಬಂದ್ ನಮ್ ಮುಂದೆ ನಿನ್ ಕಾಲಿಗೆ ಮುಗಿ ನನಗೆ ಈ ನೈವೇದ್ಯ ಇಡು ಅಂತ? ಇಲ್ಲ, ನಾವೇ ಹೋಗ್ತಾ ಇದೀವಿ. ಸೊ ಯು ವಿಲ್ ಬಿಕಮ್ ದಟ್ ಗಾಡ್. ನೀವ ನಿಮ್ಮಲ್ಲಿ ಆ ದೈವಿಕತೆ ಹೆಂಗೆ ಹೊಳೆಯುತ್ತೆ ಅಂದ್ರೆ ನೀವೇ ದೇವ್ರಾಗ್ತಾರೆ. ಸೊ ಎಲ್ಲರೂ ನಿಮ್ ಸುತ್ತ ಬರ್ತಾರೆ. ದಿಸ್ ಇಸ್ ಇಸಂಟ್ ಇಟ್ ಸಮಥಿಂಗ್ ಬ್ಯೂಟಿಫುಲ್, ವಿಹಾನ್? ಸೂಪರ್. ಆಕ್ಚುಲಿ ಅದೇ ಲೈಕ್ ನಾನು ರೀಸೆಂಟ್ ಆಗಿ ಇದೊಂದು ನನ್ನ ಜೊತೆನೆ ಆಯ್ತು. ನಾನೇನೋ ಒಂದು ವಿಷಯ ಮಾಡೋದಕ್ಕೆ ಹೊರಟಿದ್ದೆ. ಅವಾಗ ನಾನು ಯಾರ ಹತ್ರನೋ ಮಾತಾಡ್ಬೇಕಾದ್ರೆ ಈ ಒಂದು ವಿಷಯ ಆಯ್ತು. ನಾನು ಈ ಒಂದು ವಿಷಯನ ನಾನು ಯಾರಿಗೂ ಏನು ಪ್ರೂವ್ ಮಾಡ್ತಿಲ್ಲ. ನಾನು ಪ್ರಕೃತಿಗೆ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನಾನೀಗ ಸಿದ್ಧ ಇದ್ದೀನಿ ಅಂತ ಹೇಳ್ದೆ. ಅವಾಗ ಅವ್ರು ಹೇಳಿದ್ರು, ಪ್ರಕೃತಿ ನಿನ್ನ ಯಾವತ್ತೂ ಕೇಳಿಲ್ಲ ನೀನ್ ಪ್ರೂವ್ ಮಾಡು ಅಂತ. ಪ್ರಕೃತಿ ಅಂದ್ರೆ ಭಗವಂತ ಆಲ್ರೆಡಿ ನೀನು ಪರಿಪೂರ್ಣವಾಗಿದ್ಯಾ, ನೀನು ಕಂಪ್ಲೀಟ್ ಆಗಿದ್ಯಾ ಅಂತ ನಂಬ್ತಾ ಇದ್ದಾನೆ. ಆದ್ರೆ ನಿನ್ನ ಮನ್ಸಲ್ಲಿ ನೀನ್ ಅಂದ್ಕೊಳ್ತಾ ಇದೀಯಾ, ನಾನು ಕಂಪ್ಲೀಟ್ ಅಲ್ಲ, ನಾನು ಇನ್ನೇನೋ ಮಾಡಿ ಉತ್ತಮ ಆಗ್ತೀನಿ, ನಾನು ಇನ್ನೇನೋ ಮಾಡಿ ಖುಷಿಯಾಗಿರ್ತೀನಿ ಅಂತ. ಬಟ್ ಆ ರೀತಿ ಏನು ಇಲ್ಲ. ನೀನು ಡಿಸೈಡ್ ಮಾಡ್ಬಿಟ್ರೆ ಈ ಕ್ಷಣದಲ್ಲಿ ನಾನು ಖುಷಿಯಾಗಿರ್ತೀನಿ ಅಂತ, ನೀನ್ ಖುಷಿಯಾಗಿರ್ತೀಯ. ಇಲ್ಲಿ ಒಂದ್ ಮಾತು ನಾನು ಸೇರ್ಸೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಜೀವನದಲ್ಲಿ ಏನೇನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ, ಸಾಧನೆಗಳಾಗಿರ್ಬೋದು ಅಥವಾ ಸಮಸ್ಯೆಗಳಿಂದ ಹೊರಬರೋದಾಗಿರ್ಬೋದು, ಈ ಒಂದು ಮನಸ್ಥಿತಿಯಿಂದ ನೀವು ಮಾಡಿದಾಗ, ನಮ್ಮ ಒಂದು ಗುರುಗಳು ಹೇಳ್ತಾರೆ, ಯಾವ ಒಬ್ಬ ವ್ಯಕ್ತಿಗೆ ಮನಸ್ಸಿನಲ್ಲಿ ಸಂಶಯಗಳಿರುತ್ತೆ, ತುಂಬಾ ಡೌಟ್ಗಳಿರುತ್ತೆ, ನಾನ್ ಮಾಡಕ್ಕಾಗತ್ತಾ ಇಲ್ವಾ ಅಂತ, ಅವನು ಒಂದು ಕೆಲ್ಸದಲ್ಲಿ ಕೈ ಹಾಕಿದಾಗ ಅವನ ಹತ್ರ ಆ ಕೆಲಸ ಮಾಡೋದಕ್ಕಿರೋ ಶಕ್ತಿ ಒಂದು ಬಿಜ್ಲಿ ಪಟಾಕಿ ಅಥವಾ ಲಕ್ಷ್ಮಿ ಪಟಾಕಿ ತರ ಆದ್ರೆ, ಯಾರೋ ಒಬ್ಬನಿಗೆ ನಾನು ಪರಿಪೂರ್ಣನಾಗಿದ್ದೀನಿ, ನಾನು ಕಂಪ್ಲೀಟ್ ಆಗಿದ್ದೀನಿ, ನನಗೆ ಭಗವಂತನ ಸಂಪೂರ್ಣ ಅನುಗ್ರಹ ಈಗ ಸಿಕ್ತಿದೆ ಅನ್ನೋ ಆ ನಂಬಿಕೆಯಿಂದ ಕೆಲಸ ಮಾಡ್ತಾನೋ, ಅವನ ಒಂದು ಶಕ್ತಿ ಒಂದು ನ್ಯೂಕ್ಲಿಯರ್ ಬಾಂಬ್ ಅಷ್ಟು ದೊಡ್ಡದಾಗಿರುತ್ತೆ ಅಂತಾರೆ. ಸೊ ಈ ಒಂದು ಸಣ್ಣ ಮಂತ್ರಕ್ಕೆ ಆ ಒಂದು ದೊಡ್ಡ ಪವರ್ನ ಕ್ರಿಯೇಟ್ ಮಾಡೋ ಶಕ್ತಿ ಇದೆ. ಜಸ್ಟ್ ನಾವು ನಂಬಬೇಕು. ಏನಿಲ್ಲ, ಈಗ ನಾವು ಎಷ್ಟು ಒಂದು 2 ನಿಮಿಷದಲ್ಲಿ ಆ ಒಂದು ಪ್ರಾರ್ಥನೆನ ಮಾಡಿದ್ವಿ. ಸೊ ಪ್ರತಿ ಸತಿ ನಿಮ್ಗೆ ಆತಂಕ ಶುರುವಾದಾಗ ಅಥವಾ ಏನೋ ನನಗೆ ಸಿಕ್ತಿಲ್ಲ ಅನ್ನೋ ಭಯ ಶುರುವಾದಾಗ, ಅದು ಅದ್ಭುತವಾದ ಒಂದು ಉದಾಹರಣೆ ನಮ್ರತಾ ಹೇಳಿದ್ದು. ಯಾರೋ ಕಾಲ್ ಮಾಡಿ ಏನೋ ಹೇಳಿದಾಗ ನಮಗ್ ಗೊತ್ತಿಲ್ಲದೆ ಇರೋ ತನಕ ಖುಷಿಯಾಗಿರ್ತೀವಿ. ಆ ವಿಷಯ ಗೊತ್ತಾಗಿದೆ ಹಂಗೆ ಟೆನ್ಷನ್ ಆಗುತ್ತೆ. ಆಮೇಲೆ ಇನ್ನೊಂದು ಫೋನ್ ಬಂದು ಅಯ್ಯೋ ಸಾರಿ ರಾಂಗ್ ನಂಬರ್ ಅಂದ್ರೆ ಮತ್ತೆ ಆ ಟೆನ್ಷನ್ ಕಡಿಮೆ ಆಗೋಗುತ್ತೆ. ಮತ್ತೆ ಓ ಸಾರಿ ಸಾರಿ ಇಲ್ಲ ಆಗಿದೆ ಅಂದ್ರೆ. ಸೊ ಆ ವಿಷಯ ತಿಳ್ಕೊಂಡಾಗ ನಮ್ಮ ಕಂಡೀಷನಿಂಗ್, ಯಾರೋ ಯಾರೋ ಸತ್ತೋದ್ರೆ ಸತ್ತೋಗೋದು ಕೆಟ್ಟ ವಿಷಯ, ಅಥವಾ ಹಣ ಕಳ್ಕೊಳ್ಳೋದು ಕೆಟ್ಟ ವಿಷಯ. ಆಕ್ಚುಲಿ ಆ ದೃಷ್ಟಿಕೋನ, ನಮ್ಮ ಆರೆಂಜ್ ಕರ್ನಾಟಕ ಚಾನೆಲ್ ಮೂಲ ಉದ್ದೇಶನೇ ಅದೇ. ನಮ್ಮ ದೃಷ್ಟಿಕೋನ ಸ್ವಲ್ಪ ಬದಲಾದ್ರೆ, ನನ್ನಿಂದ ಹೋದ 10,000 ಇನ್ಯಾರಿಗೋ ಉಪಯೋಗ ಆಗ್ತಿದೆ, ಅವ್ರ ಜೀವನದಲ್ಲಿ ಏನೋ ದೊಡ್ಡ ಪರಿವರ್ತನೆ ಆ 10,000 ಮೂಡಿಸ್ತಿದೆ ಅಂತ ನಾನು ಅನ್ಕೊಂಡ್ರೆ, ಸಡನ್ ಆಗಿ ಆ ನೋವು ಹೋಗ್ಬಿಡುತ್ತೆ. ನಾನೇನೋ ಸೇವೆ ಮಾಡ್ದಂಗೆ ಒಂದು ಫೀಲಿಂಗ್ ಬರುತ್ತೆ. ಸೊ ಆ ದೃಷ್ಟಿಕೋನ ಸ್ವಲ್ಪ ಬದಲಾಗ್ತಾ ಹೋದ್ರೆ, ಹಂಗೆ ನಮ್ಮ ಜೀವನದಲ್ಲಿ ಆ ದುಃಖ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ದುಃಖ ಕಡಿಮೆ ಆಗ್ಬಿಟ್ರೆ ನಾವ್ ಏನ್ ಮಾಡ್ತೀವೋ ಅದನ್ನ ಅದ್ಭುತವಾಗಿ ಮಾಡೋದಕ್ಕಾಗತ್ತೆ. ಸೂಪರ್. ನಮ್ರತಾ, ಇನ್ನೊಂದು, ಈಗ ನಾನು ಹೋ ಓಪೋನೋಪೋನೋ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಜನಕ್ಕೆ. ತುಂಬಾ ಅದ್ರ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ. ಇದನ್ನ ಬೇರೆ ಬೇರೆ ಯಾರೋ ನನಗೆ ಸ್ಟ್ರೆಚ್ ಮಾರ್ಕ್ಸ್ ಇದೆ ಬಳಸ್ಕೋಬೋದಾ ಅಂತ ಕೇಳಿದ್ರು. ಇನ್ಯಾರೋ ನನ್ನ ಮಗಳಿಗೆ ಮಗು ಆಗ್ತಿಲ್ಲ, ಅದನ್ನ ಹೇಳ್ಬೋದಾ ಅಂತ ಕೇಳಿದ್ರು. ಇನ್ನು ನಮ್ ಗೆಳೆಯ, ನಾನು ಪೊಲೀಸ್ ಹುದ್ದೆಗೆ ಪ್ರಯತ್ನ ಪಡ್ತಿದ್ದೀನಿ, ನಾನ್ ಹೇಗ್ ಬಳಸ್ಬೋದು ಅಂದ್ರು. ಅದೇ ರೀತಿ ನೀನು ಕೂಡ ಹೀಲಿಂಗ್ ಮಾಡ್ತೀಯಾ, ನೀನು ಕೂಡ ರೇಕಿ ಹೀಲಿಂಗ್ ಮಾಡ್ತೀಯಾ. ಸೊ ನಿನ್ನ ಹೀಲಿಂಗ್ ಮೆಥಡಾಲಜೀಸ್ ಬಗ್ಗೆ, ಈ ಬೇರೆ ಬೇರೆ ನಾವು ತಂತ್ರಜ್ಞಾನಗಳು ಏನ್ ಬಳಸ್ತೀವಿ ಅದ್ರ ಬಗ್ಗೆ ಸ್ವಲ್ಪ ನಿನ್ನ ಪರ್ಸ್ಪೆಕ್ಟಿವ್ ಹೇಳ್ಬೋದಾ? ಶೋರ್. ಸೊ ನಾನ್ ಯೂಸ್ ಮಾಡೋದು ಬಂದ್ಬಿಟ್ಟು ರೇಕಿ ಹೀಲಿಂಗ್. ಸೊ ವಾಟ್ ಇಸ್ ದಿಸ್ ರೇಕಿ ಹೀಲಿಂಗ್? ರೇಕಿ ಬಂದ್ಬಿಟ್ಟು ಕಾಸ್ಮಿಕ್ ಎನರ್ಜಿ. ಆ ಕಾಸ್ಮಿಕ್ ಎನರ್ಜಿ ಇಸ್ ಆಲ್ವೇಸ್ ಪ್ರೆಸೆಂಟ್ ಎವ್ರಿವೇರ್. ಎಲ್ಲ ಜಗತ್ನಲ್ಲಿ, ಎಲ್ಲ ಜಗತ್ತಲ್ಲಿ ಇದೆ. ದಟ್ ವಿಲ್ ಬಿ ಆಕ್ಟಿವೇಟೆಡ್. ಆ ಚಾನಲ್ಸ್ ಬಂದ್ಬಿಟ್ಟು ನಿಮ್ಮ ಹಸ್ತದಲ್ಲಿ ಆಕ್ಟಿವೇಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಗುರುಮುಖಾನ ಆಗೋದು. ಸೊ ಈ ಆಕ್ಟಿವೇಟ್ ಆಗಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಆ ಕಾಸ್ಮಿಕ್ ಎನರ್ಜಿ ನಿಮ್ ಕೈಯಲ್ಲಿ ಫ್ಲೋ ಆಗಕ್ ಸ್ಟಾರ್ಟ್ ಆಗುತ್ತೆ.
ಈ ಫ್ಲೋ ಆದಾಗ ಹಸ್ತಕ್ರಮ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹದಲ್ಲಿರೋ 26 ಮೇಜರ್ ಪಾಯಿಂಟ್ಸ್ ಎಲ್ಲಾನು ಕವರ್ ಆಗುತ್ತೆ ಇದನ್ನ ಮಾಡ್ಬೇಕಾದ್ರೆ. ಈ ತರ ಕಪ್ ಶೇಪ್ ಅಲ್ಲಿ ಇಟ್ಟು ವಿ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ರೇಖಿ. ಸೊ ಈ ರೀತಿ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮ ಲೈಫಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ಗೂ ಸಲ್ಯೂಷನ್ ಸಿಗ್ತಾ ಹೋಗುತ್ತೆ. ಹೆಂಗೆ ನಾವೇನ್ ನೋಡ್ತಾ ಇದೀವಿ, ದಿಸ್ ಇಸ್ ಜಸ್ಟ್ ದ ಫಿಸಿಕಲ್ ಬಾಡಿ. ಆದ್ರೆ ಇದರಲ್ಲಿ ಪಂಚಕೋಶ ಅಂತ ಹೇಳ್ತೀವಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ವಿಚ್ ಇಸ್ ಆಲ್ಸೋ ಆತ್ಮನ್. ಸೊ ನೀವ್ ರೇಖೆ ಮಾಡ್ತಾ ಇರೋದು ಬಂದ್ಬಿಟ್ಟು ಬರೀ ನಿಮ್ ಫಿಸಿಕಲ್ ಬಾಡಿಗಲ್ಲ. ಒಂದು ಬ್ಲಾಕೇಜ್ ಒಬ್ಬ ಮನುಷ್ಯನಿಗಿದೆ ಅಂದ್ರೆ ಅದು ಬಂದು ಇಟ್ ಕಾಂಟ್ ಬಿ ಜಸ್ಟ್ ಫಿಸಿಕಲ್. ಅದ್ರಲ್ಲಿ ಇಟ್ ಮೈಟ್ ಬಿ ಸೈಕಲಾಜಿಕಲ್, ಇಟ್ ಮೈಟ್ ಬಿ ನಿಮ್ ಫುಡ್ ಇಂದ ಆಗಿರ್ಬೋದು, ಇಲ್ಲ ನಿಮ್ಗೊಂದು ಥಾಟ್ ಇರುತ್ತೆ, ಆ ಥಾಟ್ ಇಂದ ಆಗಿರ್ಬೋದು, ಇಲ್ಲ ನಿಮ್ ಬಂದಿರೋ ಪಾಸ್ಟ್ ಕರ್ಮಗಳಾಗಿರ್ಬೋದು. ಸೊ ನಿಮ್ಮ 5 ಪಂಚಕೋಶ ವಿಲ್ ಬಿ ಕ್ಲಿಯರ್ಡ್ ವಿತ್ ದಿಸ್ ರೇಖಿ. ಸೊ ಅಂಡ್ ಇನ್ನೊಂದು ನಾನು ಏನಕ್ಕೆ ರೇಖಿ ಚೂಸ್ ಮಾಡಿದೆ ಅನ್ನೋದು, ದರ್ ಇಸ್ ಅಬ್ಸಲ್ಯೂಟ್ ಫ್ರೀಡಮ್. ಅಂದ್ರೆ ನೀನ್ ಸ್ನಾನ ಮಾಡೇ ಮಾಡ್ಬೇಕಾ, ಇಲ್ಲ ಈ ಕ್ಯಾಸ್ಟ್ ಅವ್ರು ಮಾಡ್ಬೋದಾ, ಈ ರಿಲಿಜನ್ ಅವ್ರು ಮಾಡ್ಬೋದಾ. ಈಗ ನಡೀತಾ ಇರೋ ಲೈಫ್ ಸ್ಟೈಲ್ ಅಲ್ಲಿ ಕ್ವೆಶ್ಚನ್ಸ್ ತುಂಬಾ ಜಾಸ್ತಿ ಇದೆ ವಿಹಾನ್, ಅಂಡ್ ಟೈಮ್ ಸ್ವಲ್ಪ ಕಮ್ಮಿ ಇದೆ. ಕ್ವೆಶ್ಚನ್ಸ್ ಇದೆ, ಅದನ್ನ ಆನ್ಸರ್ ಮಾಡಿ ಕೇಳಿಸ್ಕೊಳ್ಳೋಷ್ಟು ಕೂಡ ಪೇಷನ್ಸ್ ಇರಲ್ಲ, ಟೈಮು ಇರಲ್ಲ. ಸೊ ಅದರಿಂದ ರೇಖಿ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ಟು ಹೀಲ್ ಯೋರ್ ಸೆಲ್ಫ್. ಸೊ ಇದು ಬಂದ್ಬಿಟ್ಟು ಹಸ್ತಕ್ರಮ. ನಾನು ಇದನ್ನ ದೀಕ್ಷೆ ಕೊಡ್ತೀನಿ. ಸೊ ಕ್ಲೈಂಟ್ಸ್ ಅದನ್ನ ತಗೊಂಡು ದೇ ಹ್ಯಾವ್ ಪ್ರಾಕ್ಟಿಸ್ ಇಮ್ಮೆನ್ಸ್, ದೇ ಹ್ಯಾವ್ ಸೀನ್ ಪ್ರೋಗ್ರೆಸ್ ಇನ್ ದರ್ ಲೈಫ್. ಅಪಾರ್ಟ್ ಫ್ರಮ್ ದಿಸ್ ನಾನು ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತೀನಿ ರೇಖಿಲಿ. ಸೊ ಈ ಡಿಸ್ಟೆನ್ಸ್ ಹೀಲಿಂಗ್ ಬಂದ್ಬಿಟ್ಟು ವಿ ಪ್ರಾಕ್ಟಿಸ್ ಅ ಸರ್ಟನ್ ಮೆಡಿಟೇಷನ್. ಆ ಮೆಡಿಟೇಷನ್ ಅಲ್ಲಿ ಯಾರು ಬಂದಿರ್ತಾರೋ ಅವ್ರಿಗೆ ವಿ ಇಮ್ಯಾಜಿನ್ ದಮ್, ಅವರಲ್ಲಿ ಏನೇನ್ ಬ್ಲಾಕೇಜಸ್ ಇದೆ. ವೆನ್ ಯು ಮೆಡಿಟೇಟ್ ಯು ಕ್ಯಾನ್ ಸಿ ದ ಬ್ಲಾಕೇಜಸ್, ಆ ಬ್ಲಾಕೇಜಸ್ ನ ನೋಡ್ಬೋದು. ಸೊ ಹೌ ಏನಕ್ಕೆ ಇದು ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ಬೇಕು, ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ನೆಸೆಸರಿ ಟು ಡೂ ಸರ್ಟನ್ ಕೈಂಡ್ ಆಫ್ ಹೀಲಿಂಗ್. ಹೆಂಗೆ ಅಂದ್ರೆ ಈಗ ಒಬ್ಬ ಕ್ಲೈಂಟ್ ಬರ್ತಾರೆ, ಬಂದಾಗ ಅವ್ರ ಪ್ರಾಬ್ಲಮ್ ಹೇಳ್ಕೊಂಡಾಗ ಫಸ್ಟ್ ಅನಲೈಸ್ ಮಾಡ್ತೀವಿ. ಹೆಂಗೆ ಅಂದ್ರೆ ಇಸ್ ಇಟ್ ಸರ್ಫೇಸ್ ಲೆವೆಲ್, ಇದು ಮೇಲೆ ಮೇಲೆ ಈಗ ಸದ್ಯಕ್ಕೆ ಒಂದು ಸಿಚುವೇಶನ್ ಬರುತ್ತೆ, ನಮ್ಮ ಅಮ್ಮ ನನ್ನ ಬೈದ್ರು, ನಮ್ಮ ಅಪ್ಪ ನನ್ನ ಬೈದ್ರು, ನನ್ಗೆ ದುಃಖ ಆಗ್ತದೆ, ಇದು ಸರ್ಫೇಸ್ ಲೆವೆಲ್. ಆಮೇಲೆ ನೆಕ್ಸ್ಟ್ ಗೋಯಿಂಗ್ ಲಿಟಲ್ ಡೀಪರ್, ಚೈಲ್ಡ್ಹುಡ್ ಟ್ರಾಮಾಸ್ ಅಂತ ಹೇಳ್ತೀವಿ. ಫಸ್ಟ್ 6 to 8 years ಏನ್ ನಾವು ಅನುಭವಿಸಿರ್ತೀವಿ, ದಟ್ ಅದು ಪರ್ಸನಾಲಿಟಿ ತರ ಆಗಿರುತ್ತೆ ನಮ್ಮಲ್ಲಿ. ಸೊ ಆ ಪರ್ಸನಾಲಿಟಿಯಿಂದ ನಾವು ಬೆಳಿತಾ 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 ಒಂದು ಇಂಪ್ರೆಷನ್ಸ್ ಅಂತ ಏನ್ ಹೇಳ್ತೀವಿ, ಸ್ಟ್ಯಾಂಪ್ ತರ ಇರುತ್ತೆ. ನನ್ಗೆ ಇವ್ರನ್ನ ನೋಡಿದ್ರೆ ಆಗಲ್ಲ, ಇವ್ರನ್ನ ನೋಡಿದ್ರೆ ಆಗಲ್ಲ, ನನ್ ಹಿಂಗೆ ಇರ್ಬೇಕು, ನನ್ ಹಂಗೆ. ಇದೆಲ್ಲ ಬಂದ್ಬಿಟ್ಟು ನೀವಲ್ಲ, ನಿಮಗೆ ಫಸ್ಟ್ 8 years ನಿಮ್ಗೆ ಏನ್ ಅನುಭವಗಳಾಗಿರುತ್ತೆ ಅದ್ರದ್ದು ಒಂದು ರಿಸಲ್ಟ್ ಅಷ್ಟೇ. ಸೊ ಇದರಿಂದ ಪ್ರಾಬ್ಲಮ್ಸ್ ಆಗ್ತಿದ್ಯಾ ಅಂತ ನೋಡ್ತೀವಿ. ಆ ಪ್ರಾಬ್ಲಮ್ ಅವ್ರು ನಮ್ಗೆ ಹೇಳ್ಕೊಂಡಾಗ ಅದರಲ್ಲಿ ಸಾಲ್ವ್ ಆದ್ರೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಮಾಡ್ತೀವಿ. ಸೊ ರೆಗ್ರೆಷನ್ ಥೆರಪಿ ಮಾಡಿ ಅದನ್ನ ವಿ ಕ್ಯಾನ್ ಕ್ಲಿಯರ್ ಇಟ್ ಆಫ್ ಇನ್ನರ್ ಚೈಲ್ಡ್ ಹೀಲಿಂಗ್. ನೆಕ್ಸ್ಟ್ ಲೆವೆಲ್ ಇಸ್ ದ ಪಾಸ್ಟ್ ಲೈಫ್ ರಿಗ್ರೆಷನ್. ಅಂದ್ರೆ ಎಲ್ಲ ಮಾಡ್ತಾ ಇದೀವಿ ಲೈಫಲ್ಲಿ, ಏನಾದ್ರೂ ನಮ್ಗೆ ಏನೋ ಒಳ್ಳೇದಾಗ್ತಲ್ಲ, ಏನೋ ಬ್ಲಾಕೇಜ್ ಇದೆ, ನನಗೆ ಇದನ್ನ ಸಹಿಸ್ಕೊಳಕ್ಕೆ ಆಗಲ್ಲ, ನಾನು ಎಷ್ಟು ಒಳ್ಳೇದ್ ಮಾಡಿದ್ರು ಕೂಡ ಇವ್ರು ನನ್ನ ದೂಷಿಸ್ತಾನೆ ಇದ್ದಾರೆ, ಏನಕ್ಕೆ. ಈ ತರ ಬಂದಾಗ ಪಾಸ್ಟ್ ಲೈಫ್ ರಿಗ್ರೆಷನ್. ಸೊ ಇದು ಕೂಡ ನಮ್ಗೆ ಹೀಲಿಂಗ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಇದು ಈ ಜನ್ಮದೇನ ಇಲ್ಲ ಪೂರ್ವ ಜನ್ಮದ ಕರ್ಮಗಳ ಅಂತ. ಸೊ ಅದರಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಮಾಡಿ ಅದನ್ನು ಕೂಡ ರಿಲೀಸ್ ಮಾಡ್ತೀವಿ. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಆನ್ಸೆಸ್ಟ್ರಲ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಪೂರ್ವಜರಿಂದ ನಮ್ಗೆ ಎಷ್ಟು ಮಟ್ಟಿಗೆ ಬ್ಲೆಸ್ಸಿಂಗ್ಸ್ ಬಂದಿದೆ. ಇದಕ್ಕೆ ಹೇಳಕ್ ತಂದೆ ತಾಯಿ ಜೊತೆ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರ್ಬೇಕು. ಅಟ್ಲೀಸ್ಟ್ ನಮ್ ಕಣ್ ಮುಂದೆ ಕಾಣೋದು ಅದೊಂದು. ಅವ್ರ ತಂದೆ ತಾಯಿ ಜೊತೆ ಹೆಂಗಿದ್ರು, ಅವ್ರ ತಂದೆ ತಾಯಿ ಜೊತೆ ಹೆಂಗಿದ್ರು ನಮಗ್ ಗೊತ್ತಿಲ್ಲ. ಬಟ್ ಆಲ್ ದಿಸ್ ಕ್ಯಾನ್ ಬಿ ಕ್ಲಿಯರ್ಡ್. ಅಂಡ್ ಆಲ್ಸೋ ಈ ಜನರೇಷನ್ ನನ್ ಪ್ರಕಾರ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ವಿ ಆರ್ ದಿ ಪೀಪಲ್, ಈ ಜನರೇಷನಲ್ ಕ್ರೈಸಿಸ್ ಅಂತ ಹೇಳ್ತೀವಿ, ಅದನ್ನ ವಿ ಆರ್ ಬ್ರೇಕಿಂಗ್ ಇಟ್. ಅವ್ರದ್ದು ಏನಿದೆ ಥಾಟ್ ಪ್ರೊಸೆಸ್, ವಿ ಆರ್ ಬ್ರೇಕಿಂಗ್ ಇಟ್, ಸೊ ದಟ್ ನಮ್ ನೆಕ್ಸ್ಟ್ ಜನರೇಷನ್ ಅದರಿಂದ ಸಫರ್ ಆಗಲ್ಲ. ನಾವೆಲ್ಲ ಏನೇನ್ ಸಫರಿಂಗ್ ವಿ ವೆಂಟ್ ಥ್ರೂ, ದ ನೆಕ್ಸ್ಟ್ ಜನರೇಷನ್ ವಿಲ್ ನಾಟ್ ಸಫರ್ ದ ಸೇಮ್. ಸೊ ಈ ರೀತಿ ಮೈ ಹೀಲಿಂಗ್ ಮೊಡಾಲಿಟೀಸ್ ಆರ್ ಲಿಟಲ್ ವಾಸ್ಟ್. ಐ ಒಂದೇ ಇಟ್ಕೊಂಡು ಇದರಿಂದಾನೇ ಆಗಿರತ್ತೆ ಅಂತ ಐ ಡೋಂಟ್ ಡೂ ಇಟ್. ಐ ಎಕ್ಸ್ಪ್ಯಾಂಡ್ ಮೈ ಸೆಲ್ಫ್. Being a psychologist, I first see in the point of what is happening with them. Physically problem ಇಲ್ಲ, mentally issues ಇದೆಯಾ, ಇಲ್ಲ ಅಂದ್ರೆ what is it, anxiety ಇದೆಯಾ, why are all these things happening ಅಂದಾಗ my spiritual progress has broadened a little, where it has helped me to reach out to people. ಏನಕ್ಕೆ ಅಂತ ಹೇಳಿ ಅದನ್ನ ಇನ್ನೂ ಡೀಪ್ ಆಗಿ ಹೋಗೋದಕ್ಕೆ ಹೆಲ್ಪ್ ಮಾಡಿದೆ. ನಮ್ರತಾ, ಒಂದು 2-3 ರಿಸಲ್ಟ್ಸ್ ಹೇಳ್ಬೋದಾ, ಮೇಜರ್ ರಿಸಲ್ಟ್ಸ್ ಅಥವಾ ಆಶ್ಚರ್ಯ ಪಡಿಸಿ ನಿನಗೆ ಆಶ್ಚರ್ಯ ಆದಂತಹ ಕೆಲವು ರಿಸಲ್ಟ್ಸ್? ಸೊ ಏನಂದ್ರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿದಾಗ, ದಿಸ್ ಇಸ್ ವೆರಿ ಫನಿ, ಐ ನಾಟ್ ಟೇಕ್ ದ ನೇಮ್, ಬಟ್ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಆಲ್ಸೋ. ಹೆಂಗೆ ಅಂದ್ರೆ ಒಬ್ರು ಬಂದು ಹೇಳ್ತಾ ಇದ್ರು, ಏನ್ ಮಾಡಿದ್ರು ನಮ್ ರೆಗ್ಯುಲರ್ ಇಶ್ಯೂಸ್, ಏನ್ ಮಾಡಿದ್ರು ನಮ್ಮ ಅತ್ತೆ ಮಾವನ್ಗೆ ನನ್ನ ನೋಡಿದ್ರೇನೆ ಆಗಲ್ಲ. ಅದು ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ಅಂದ್ರೆ, ಇವ್ರು ಡಿಪ್ರೆಷನ್ ಹೋಗೋ ಮಟ್ಟಿಗೆ ಇವ್ರು ಏನ್ ಮಾಡಿದ್ರು, ಎದ್ರೆ ತಪ್ಪು ಕೂತ್ರೆ ತಪ್ಪು, ಏನಕ್ಕೆ ಈ ತರ ಆಗ್ತದೆ, ನನಗೆ ಆಗ್ತಾನೆ ಇಲ್ಲ ಅಂತ ನೋಡಿದಾಗ ನಾನು ನೋಡಿದೆ ಸರ್ಫೇಸ್ ಲೆವೆಲ್ ಪ್ರಾಬ್ಲಮ್ ಅಲ್ಲ, ಚೈಲ್ಡ್ಹುಡ್ ಅಲ್ಲಿ ಏನಾದ್ರು ಟ್ರಾಮಾಸ್ಗೆ ಇಲ್ಲ, ಅವ್ರ ಚೈಲ್ಡ್ಹುಡ್ ವಾಸ್ ವೆರಿ ಬ್ಯೂಟಿಫುಲ್. ದೆನ್ ದಿಸ್ ಶುಡ್ ಬಿ ಸಮಥಿಂಗ್ ಫ್ರಮ್ ಪಾಸ್ಟ್ ಲೈಫ್. ಪುರಂದರದಾಸರ ಹೇಳ್ತಾರಲ್ಲ, ನೆನ್ನೆ ಮಾಡಿದ ತಾತ ಯಾರ ತಾತನ ಗಂಟು ಅಂತ. ಸೊ ಈ ಪಾಪಗಳೆಲ್ಲ ಎಲ್ಲಿಗೆ ಹೋಗುತ್ತೆ, ಎಲ್ಲ ನಮ್ದೇ ತಾನೆ. ವಿ ಹ್ಯಾವ್ ಟು ಗೋ ಥ್ರೂ ಸರ್ಟನ್ ಥಿಂಗ್ಸ್. ಸೊ
ಆ ರೀತಿ ಪ್ರಿಗ್ರೆಷನ್ ತಗೊಂಡ್ ಹೋದಾಗ ದೆನ್ ವಿ ಸಾ ಸಮಥಿಂಗ್ ವೆರಿ ಬ್ಯೂಟಿಫುಲ್. ಆ ಲೇಡಿ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ರು ಈ ಸರಿ, ವಿಲ್ ಜಸ್ಟ್ ಟೇಕ್ ಹರ್ ನೇಮ್ ಅಸ್ ಗೀತಾ, ರ್ಯಾಂಡಮ್ ನೇಮ್. ಸೊ ಗೀತಾ ಹೇಳ್ತಾ ಇದ್ರು ಈ ತರ, ನನಗೆ ನಮ್ಮ ಅತ್ತೆ ಮಾವ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದಾರೆ, ಆಗ್ತಾನೆ ಇಲ್ಲ, ನನಗೆ ದುಃಖ ಹೆಂಗಾಗ್ತಿದೆ ಅಂದ್ರೆ ಇಟ್ ಇಸ್ ಬ್ಲಾಕೇಜಸ್ ಹಂಗಿದೆ ನನಗೆ ಅಂತೆಲ್ಲ ಹೇಳಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿದಾಗ ಏನ್ ಗೊತ್ತಾಯ್ತು ಅಂದ್ರೆ, ಫಸ್ಟ್ ಥಿಂಗ್ ಇಸ್ ಅ ಡೋರ್ ಓಪನ್ಡ್, ದೊಡ್ಡ ಐರನ್ ಡೋರ್, ಆ ಡೋರ್ ಓಪನ್ ಆಗ್ತಾ ಇದೆ. ಇವರು ದ ಸೇಮ್ ಗೀತಾ ಹೆಂಗಿದ್ದಾರೆ ಅಂದ್ರೆ ಸ್ಮಾಲ್ ಪ್ರಿನ್ಸಸ್ ತರ ಇದಾರೆ. ಅಂದ್ರೆ ಶಿ ಲುಕ್ಸ್ ವೆರಿ ಯಂಗ್, ಒಂದು ಪ್ರಿನ್ಸಸ್ ಅಂದ್ರೆ ಒಂದು ರಾಜ್ಕುಮಾರಿ. ಆ ವಿಷನ್ ಹೆಂಗೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ, ರಾಜ್ಕುಮಾರಿ ನಿಂತಿದ್ದಾರೆ, ಡೋರ್ ಓಪನ್ ಆಗುತ್ತೆ, ಮುಂದಗಡೆ ಎಲ್ಲ ಸೇವಕರು, ಆ ಸೇವಕರೆಲ್ಲ ಫ್ಯಾಮಿಲಿ, ಇಟ್ ಇಸ್ ಅ ಹೋಲ್ ಫ್ಯಾಮಿಲಿ, ಒಂದ್ ಫ್ಯಾಮಿಲಿ ಪೂರ್ತಿ ಇವ್ರಿಗೋಸ್ಕರ ಸೇವೆ ಮಾಡ್ತಾ ಇದಾರೆ. ಆ ಹುಡುಗಿ ಪಾಪ ಚಿಕ್ಕದು, ತಂದೆ ತಾಯಿನ ಕಳ್ಕೊಂಡಿದೆ, ಶಿ ಇಸ್ ರೂಲಿಂಗ್ ದ ಕಿಂಗ್ಡಮ್. ಸೊ ಬಂದ ತಕ್ಷಣ ಅವ್ರನ್ನ ನೋಡಿದ ತಕ್ಷಣ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಹಂಗೆ ಹಿಂಗೆ ಹೊಡೆದು ಮಾಡಿ ಅವ್ರಿಗೆ ತುಂಬಾ ಚಿತ್ರಹಿಂಸೆ ಕೊಡ್ತಾರೆ ಅವ್ರಿಗೆ. ಸೊ ಚಿತ್ರಹಿಂಸೆ ಕೊಟ್ಟಿದ್ರಲ್ಲಿ ಅವರೆಲ್ಲ ತುಂಬಾ ದುಃಖ ಪಡ್ತಾರೆ. ಆಮೇಲೆ ಈ ರಾಜ್ಕುಮಾರಿಗೆ ಹೋಗ್ಬಿಡ್ತಾರೆ. ಈ ಸೀನ್ ಫುಲ್ ಕಾಣಿಸ್ತಾ ಇದೆ. ಆಮೇಲೆ ಮಾಸ್ಟರ್ಸ್ ಅಂತ ನಾವ್ ಹೇಳ್ತೀವಿ, ಅಂದ್ರೆ ಈ ಆಕರ್ಷಕ್ ರೆಕಾರ್ಡ್ ನೋಡ್ಬೇಕಾದ್ರೆ ಪಾಸ್ಟ್ ಲೈಫ್ ಬಂದಿದ್ದು ಮಾಸ್ಟರ್ಸ್ ಮೆಸೇಜಸ್ ಕೊಡ್ತಾರೆ. ಅಂದ್ರೆ ಎಲ್ಲ ಇಲ್ಲೇ ಇದೆ, ನಮ್ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಸೊ ಮಾಸ್ಟರ್ಸ್ ಏನ್ ಹೇಳಿದ್ರು ಅಂದ್ರೆ, ದೇವ್ರ ತಕ್ಕಡಿಲಿ ನಾವು ನೋಡೋದ್ ಬೇರೆ, ಅವ್ರು ನೋಡೋದ್ ಬೇರೆ. ಈ ಹುಡುಗಿ ಅಷ್ಟು ಕಾಟ ಕೊಟ್ಟಿದ್ದಕ್ಕೆ ಈ ಜನ್ಮದಲ್ಲಿ ಅವ್ರು ತುಂಬಾ ಅನುಭವಿಸ್ಬೇಕಾಗಿತ್ತು. ಆದ್ರೆ ಆ ಹುಡುಗಿಗೂ ಏನು ಗೊತ್ತಿರ್ಲಿಲ್ಲ ಅವಾಗ, ಪಾಪ ತಂದೆ ತಾಯಿ ಕಳ್ಕೊಂಡಿದ್ದಾಳೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಮಾರ್ಗದರ್ಶನ ಇಲ್ಲ. ಆ ಮಾರ್ಗದರ್ಶನ ಇಲ್ದಿರ ಅವಳು ಏನೋ ಒಂದು ಕರ್ಮ ಕ್ರಿಯೇಟ್ ಆಯ್ತಲ್ಲಿ, ಅವ್ರನ್ನ ಚಿತ್ರವಾದ ಕೊಟ್ಟು. ಅದಾದ್ಮೇಲೆ ಅದೇ ಫ್ಯಾಮಿಲಿ ಈ ಜನ್ಮದಲ್ಲಿ ಅವಳಿಗೆ, ಅವಳು ಮದರ್ ಇನ್ ಲಾ, ಫಾದರ್ ಇನ್ ಲಾ ಎಲ್ಲ ಆ ಫುಲ್ ಫ್ಯಾಮಿಲಿ ಆಗಿ ಬಂದಿದೆ. ಸೊ ನಾನೇನ್ ಕೇಳಿದೆ ಅಂದ್ರೆ ಅವಳಿಗೆ, ನೀನ್ ಕೊಟ್ರ ಕಾಟಕ್ಕೆಲ್ಲ ಅವ್ರನ್ನ ಸುಮ್ನೆ ಅಂತಿರೋದಲ್ಲ, ಏನು ಅಲ್ಲ ಆಕ್ಚುಲಿ. ಸೊ ದೇವ್ರ ತಕ್ಕಡಿ ನೋಡಿದಾಗ ಇಟ್ ಇಸ್ ಸೋ ಬ್ಯೂಟಿಫುಲ್. ನಾವ್ ಅನ್ಕೊಳ್ತೀವಿ ಕರ್ಮಗಳು ಹೆಂಗೆಂಗೋ ಇರುತ್ತೆ, ನಾನು ಈ ತರ ಒಳ್ಳೇದ್ ಮಾಡಿದ್ರೆ, ನಾನು ಒಂದ್ 10 ರೂಪಾಯಿ ಕೊಟ್ರೆ ದಾನ ಮಾಡಿದ್ರೆ ನನ್ಗೆ ಒಳ್ಳೇದಾಗತ್ತೆ ಅಂದ್ರೆ, ಇಟ್ ಇಸ್ ನಾಟ್ ಲೈಕ್ ದಟ್. ಅವ್ನ್ ತಕ್ಕಡಿನೇ ಬೇರೆ, ದ ವೇ ಹಿ ಸೀಸ್ ಇಸ್ ವೆರಿ ಡಿಫ್ರೆಂಟ್. ಆ ಹುಡುಗಿಗ್ ಪಾಪ ಏನೂ ಗೊತ್ತಿರಲಿಲ್ಲ, ಜಸ್ಟಿಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಸೊ ಆ ಹುಡುಗಿಗೆ ಏನೂ ಗೊತ್ತಿರಲಿಲ್ಲ, ತಂದೆ ತಾಯಿ ಇರ್ಲಿಲ್ಲ, ಅವಳು ವಿದ್ಯದ ಜ್ಞಾನ ಪ್ರಕಾರ ಏನ್ ಮಾಡಿದ್ಲು ಆಯ್ತು. ಆ ಸೇವಕರು ತುಂಬಾ ಅನುಭವಿಸಿದ್ರು, ಆದ್ರೆ ಅದು ವಾಪಸ್ ಬರ್ಬೇಕಲ್ಲ, ಕರ್ಮ ಹೆಂಗ್ ಬರುತ್ತೆ. ಆ ಫುಲ್ ಫ್ಯಾಮಿಲಿ ಅವಳಿಗೆ, ಅವಳು ಮದರ್ ಇನ್ ಲಾ ಫಾದರ್ ಇನ್ ಲಾ ತರ ಆಗಿ ಬಂದು ಎಷ್ಟಾಗತ್ತೆ ಅಷ್ಟು ಚುಚ್ಚಿ ಚುಚ್ಚಿ ಮಾತಾಡೋದು ಮಾಡೋದು. ಆದ್ರೆ ದ ಬ್ಯೂಟಿ ಆಫ್ ರಿಗ್ರೆಷನ್ ಇಸ್, ಈ ಸೀನ್ ಗೊತ್ತಾದ ತಕ್ಷಣ ಶಿ ಸ್ಟಾರ್ಟೆಡ್ ಟು ಫರ್ಗಿವ್ ದಮ್. ನಾನ್ ಆಗ ರಾಜ್ಕುಮಾರಿಯ ಕೊಟ್ರು ಕಾಟಕ್ಕೆ ಇವ್ರು ನನಗ್ ಮಾಡ್ತಾ ಇರೋದು ಏನು ಅಲ್ಲ, ಪರವಾಗಿಲ್ಲ, ನೀವು ನನ್ನ ಬೈರಿ ಪರವಾಗಿಲ್ಲ ಅಂತ ಹೇಳಿ ಬಿಟ್ಲು. ಆ ಬಿಟ್ಟಿದ ಟೈಮಲ್ಲಿ ಏನಾಯ್ತು ಗೊತ್ತಾ ವಿಹಾನ್, ಎಷ್ಟೋ ವರ್ಷದಿಂದ ಮಗುಗೆ ಟ್ರೈ ಮಾಡ್ತಾ ಇದ್ರು, ಅದಾಗಿರ್ಲಿಲ್ಲ, ಹ್ಯೂಜ್ ಬ್ಲಾಕೇಜ್ ಇತ್ತು. ಅವಳು ಯಾವಾಗ ಫರ್ಗಿವ್ ಮಾಡಿದ್ಲು, ಶಿ ಬಿಕೇಮ್ ಪ್ರೆಗ್ನೆಂಟ್ ಅಂಡ್ ಶಿ ಡೆಲಿವರ್ಡ್ ಅ ಬ್ಯೂಟಿಫುಲ್ ಬೇಬಿ. ಅವಳ ಜಾತಕದಲ್ಲೇ ಇಲ್ಲ ಆಕ್ಚುಲಿ ಫಾರ್ ಹರ್ ಟು ಗೆಟ್ ಅ ಬೇಬಿ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ದ ಪವರ್ ಆಫ್ ಹೀಲಿಂಗ್ ಇಸ್ ಇಮ್ಮೆನ್ಸ್ ವಿಹಾನ್, ಐ ಕಾಂಟ್ ಸೇ ಇನ್ ವರ್ಡ್ಸ್, ಇಟ್ ಇಸ್ ಇಮ್ಮೆನ್ಸ್. ಸೊ ದಿಸ್ ಇಸ್ ಅಬೌಟ್ ಪಾಸ್ಟ್ ಲೈಫ್ ರಿಗ್ರೆಷನ್. ಪಾಸ್ಟ್ ಲೈಫ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಏನಕ್ಕಾಯ್ತು ಯಾಕಾಯ್ತು, ನಾನು ಅಷ್ಟು ಒಳ್ಳೇದ್ ಮಾಡಿದೆ ಅಂದ್ರೆ, ನೀನ್ ಇಷ್ಟು ಒಳ್ಳೇದ್ ಮಾಡಿದ್ರೆ ನಿನಗೆ ಜ್ಞಾನ ಇದ್ದು ಈ ಜನ್ಮದಲ್ಲಿ ಮಾಡಿದ್ಯಾ, ಹೋದ್ ಜನ್ಮದಲ್ಲಿ ಏನ್ ಮಾಡಿದ್ದೆ ಯಾರು ಗೊತ್ತು, ಅದರದ್ದು ರಿಸಲ್ಟ್ಸ್ ವಿಲ್ ಬಿ ದೇರ್. ಸೊ ಸೂಪರ್. ಪಾಸ್ಟ್ ಲೈಫ್ ಈ ತರ ಆಗುತ್ತೆ. ಅಂಡ್ ಆಲ್ಸೋ ರೇಖಿ ಮಾಡಿ ಕಾನ್ಫಿಡೆನ್ಸ್ ಎಲ್ಲ ಕಮ್ಮಿ ಇರುತ್ತೆ ಎಷ್ಟೋ ಜನಕ್ಕೆ, ಎಷ್ಟು ಕೆಲಸ ಮಾಡಿದ್ರು ಬಾಸ್ ಅನ್ನ ಫೇಸ್ ಮಾಡಕ್ ಆಗ್ತಾ ಇರಲ್ಲ ಅಂಥವ್ರು ರೇಖಿ ಹಸ್ತಕ್ರಮ ಮಾಡಿ 21 ದಿನ ಆಗಿಲ್ಲ, ಬೆಂಗಳೂರಿಂದ ವಾಪಸ್ ಬಂದಿದ್ದಾರೆ ಇಲ್ಲಿ. ನಾನ್ ಏನಾಯ್ತಪ್ಪ ದೀಕ್ಷೆ ಎಲ್ಲ ಕರೆಕ್ಟ್ ಆಗ್ತಾನೆ ಕೊಟ್ಟೆ ಅಂತ ನೋಡ್ತಾ ಇದೀನಿ. ಅವ್ರು ಬಂದಿದ್ದು ಚೆಕ್ ತೋರ್ಸಕ್ಕೆ, ನನ್ನ ಲೈಫ್ ಅಲ್ಲೇ ಇಷ್ಟು ಇನ್ಕ್ರಿಮೆಂಟ್ ಆಗಿಲ್ಲ ನನಗೆ, ನಾನು ರೇಖಿ ಮಾಡಿದ್ಮೇಲೆ ನಂಗೆ ಇಷ್ಟು ಇನ್ಕ್ರಿಮೆಂಟ್ ಆಗಿದೆ ನೋಡಿ ಮೇಡಮ್ ಅಂತ ತೋರ್ಸಕ್ಕೆ ಬೆಂಗಳೂರಿಂದ ಬಂದ್ರು. ಸೊ ದೀಸ್ ಥಿಂಗ್ಸ್ ಆರ್ ಸಮಥಿಂಗ್ ವೆರಿ ಬ್ಯೂಟಿಫುಲ್ ವಿಹಾನ್. ಏನಂದ್ರೆ ಲೈಫ್ ಫುಲ್ಫಿಲ್ಲಿಂಗ್ ಅಂತ ಅನ್ಸುತ್ತೆ ಮಾಡ್ತಿರೋ ಕೆಲಸ ಕಾರ್ಯಗಳಲ್ಲಿ. ಸೂಪರ್ ಯಾ ಸೂಪರ್. ಸೊ ಅದೇ ನಾವ್ ಈ ಆಕರ್ಷಣೆಯ ನಿಯಮ ಹೇಳ್ಕೊಡ್ಬೇಕಾದ್ರೇನು ಎಷ್ಟೊಂದ್ ಸತಿ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ನನ್ಗೂ ಬಂದಿದೆ ಈ ಪ್ರಶ್ನೆಗಳೆಲ್ಲ. ನಾನು ಎಲ್ಲಾ ಪ್ರಯತ್ನ ಪಡ್ತಿದ್ದೀನಿ, ಎಲ್ಲಾ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಆದ್ರೂ ನನಗೆ ಏನಕ್ಕೆ ಕೆಲಸ ಮಾಡ್ತಿಲ್ಲ ಅಂತ. ಸೊ ಸ್ವಲ್ಪ ಡೀಪ್ ಆಗಿ ಹೋದಾಗ ಇದೆಲ್ಲ ಅರ್ಥ ಆಯ್ತು. ನಮ್ಮ ಈ ಜನ್ಮದಲ್ಲೇ ಸಣ್ಣ ವಯಸ್ಸಿನಲ್ಲಿ ಆಗಿರೋ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಅಥವಾ ಅದನ್ನೂ ಮೀರಿ ಹೋದ ಜನ್ಮದಲ್ಲಿ ನಾವು ಮಾಡಿರೋದು, ಅಥವಾ ಹಿಂದಿನ ಜನ್ಮಗಳಲ್ಲಿ ನಮ್ಮ ಪೇರೆಂಟ್ಸು, ಅವರ ಗ್ರ್ಯಾಂಡ್ ಪೇರೆಂಟ್ಸು, ಆ ಎಲ್ಲಾ ಕರ್ಮಗಳು ನಮಗ್ ಬಂದಿರುತ್ತೆ. ಸೊ ಹೌದು. ಅದೆಲ್ಲವನ್ನು ಮಾಡೋದೇ ಈ ಹೀಲಿಂಗ್ ಪ್ರಾಸೆಸ್. ಸೊ ಯಾವಾಗ ನಾವು ನಮ್ಮ ಪ್ರಯತ್ನದಿಂದ ಒಂದು ಕೆಲಸ ಮಾಡೋದಕ್ಕಾಗ್ತಿಲ್ಲ, ಸುಮ್ನೆ ದುಃಖದಲ್ಲಿ ಒದ್ದಾಡೋ ಬದಲು ಈ ರೀತಿ ಹೀಲಿಂಗ್ ಗಳನ್ನ ಸ್ವಲ್ಪ ಪ್ರಯತ್ನ ಪಡೋದು ಬಹಳ ಒಂದು ಅದ್ಭುತವಾದ ವಿಷಯ. ಸೊ ಯಾರ್ಯಾರು ಗೊತ್ತಿಲ್ಲ, ನಮ್ರತಾ ಅವರು ಕೂರ್ಗಲ್ಲಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದಾರೆ. ಆ ರೆಸಾರ್ಟ್ ಅಲ್ಲಿ ನೀವು ಒಂದು ಟ್ರಿಪ್ ತರ ಹೋಗಿ ಎಂಜಾಯ್ ಮಾಡ್ಬೋದು, ಅದರ ಜೊತೆ ಈ ರೀತಿ ಹೀಲಿಂಗ್ ಗಳನ್ನೂ ಮಾಡ್ಕೋಬಹುದು. ಸೊ ಮೋಸ್ಟ್ಲಿ ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಯಾರಿಗೆ ಆಸಕ್ತಿ ಇದೆ, ಅಫ್ಕೋರ್ಸ್ ಎಷ್ಟೊಂದು ಬೇರೆ ಬೇರೆ ಹೀಲಿಂಗ್ ಟೆಕ್ನಿಕ್ ಗಳಿದೆ.
ನಿಮ್ಗೆ ಎಲ್ಲೋ ಒಂದ್ ಕಡೆ ಆ ಕನೆಕ್ಷನ್ ಫೀಲ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಆ ಸೆಳೆತ ಫೀಲ್ ಆಗುತ್ತೆ. ಸೊ ನಿಮ್ಗೆ ಆ ಕನೆಕ್ಷನ್ ಫೀಲ್ ಆದ್ರೆ ಖಂಡಿತ ಅವ್ರಿಗೆ ರೀಚ್ ಔಟ್ ಆಗಿ ನಿಮ್ಗೆ ಏನೇ ಸಮಸ್ಯೆಗಳಿದ್ವು ಅದಕ್ಕೆ ಪರಿಹಾರ ಸಿಗುತ್ತೆ. ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಸರ್ಫೇಸ್ ಲೆವೆಲ್ ಅಲ್ಲಿ ಒಂದು ಬೇಸಿಕ್ ಮಂತ್ರ ಜಪನೆ, ಅವರು ಇವತ್ತು ನಮ್ಗೆ ಒಂದು ಸಣ್ಣ ಒಂದು ಪರಿಕ್ರಿಯೆ ಮಾಡಿಸಿದ್ರು. ಅದನ್ನೆಲ್ಲ ನೀವು ಮಾಡಿ ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಅಲ್ಲೇ ಸಾಧ್ಯತೆ ಇದೆ. ಬಟ್ ಇನ್ನೂ ಸ್ವಲ್ಪ ಸಹಾಯ ಬೇಕು ಅಂದ್ರೆ ಖಂಡಿತ ಅವ್ರಿಗೆ ರೀಚ್ ಆಗ್ಬೋದು. ಸೊ ಎಲ್ರಿಗೂ ಒಂದು ಅನೌನ್ಸ್ಮೆಂಟ್, ಲಾಸ್ಟ್ 10 ಮಿನಿಟ್ಸ್ ಏನಾದ್ರು ನಿಮ್ಮ ಪ್ರಶ್ನೆಗಳಿದ್ರೆ ನಾನು ತಗೊಳ್ತೀನಿ. ಸೊ ಇನ್ನೇನಾದ್ರೂ ಇಲ್ಲಿ ಯಾರೋ ಒಬ್ರು ಕೇಳಿದ್ದಾರೆ, ಕುಜ ದೋಷ ಎಲ್ಲ ನಿಜಾನ, ದೋಷ ಎಲ್ಲ ನವಗ್ರಹ ದೋಷ ಎಲ್ಲ ನಿಜಾನ? ಓಕೆ, ಸೊ ಜನರ Oh, very ಪ್ರಶ್ನೆಗಳು ಸ್ವಲ್ಪ beautiful question. Yeah, actually, Vihan, I really would like to address this. So, ದೋಷ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಆಯ್ತಾ. ದೋಷ ವಾಟ್ ಹೆಸರು ಕೇಳಿದ ತಕ್ಷಣ ಅಯ್ಯಪ್ಪ ದೋಷನ ಅಂತ ಅನ್ಸುತ್ತೆ. ದೋಷ ಇಸ್ ನಥಿಂಗ್ ಬಟ್ ನಮ್ಮಲ್ಲಿ ಈಗ ಹೆಂಗಂದ್ರೆ ಒಂದು ತಟ್ಟೆ ಪೂರ್ತಿ ಎಲ್ಲ ಹಾಕಿರ್ತಾರೆ, ನಿಮ್ಗೆ ಅನ್ನ ರಸಮ್ ಎಲ್ಲ ಹಾಕಿ ಒಂದೇ ಒಂದು ಬೌಲ್ ಖಾಲಿ ಇಟ್ಟಿರ್ತಾರೆ ಪಲ್ಯಕ್ಕೆ ಅಂತ, ಅದು ಅದ್ರ ಪಲ್ಯ ಇಲ್ಲ ಖಾಲಿ ಇಟ್ಟಿರ್ತಾರೆ. ಈ ಖಾಲಿ ಇರೋ ಡಬ್ಬ ಬಂದ್ಬಿಟ್ಟು ದೋಷ. ದೋಷ ಬಂದ್ಬಿಟ್ಟು ಆ ಡಬ್ಬದಲ್ಲಿ ಏನೋ ಡೇಂಜರ್ ಇದೆ ಅಂತ ಅಲ್ಲ. ಸೊ ನಿಮ್ಗೆ ಕುಜ ದೋಷ ಈ ತರ ದೋಷಗಳಂತ ಏನ್ ಹೇಳ್ತಾರೆ, ಏನೋ ಒಂದು ಗ್ರೇಸ್ ಬರ್ಬೇಕು ಯೂನಿವರ್ಸ್ ಇಂದ, ಅದು ಬರ್ತಾ ಇಲ್ಲ ಅಷ್ಟೇ. ಅದನ್ನ ಇಟ್ಟು ಭಯ ಪಟ್ಟು ಮಾಡಿ ಈ ತರ ದಯವಿಟ್ಟು ಯಾರು ಭಯ ಪಡ್ಬೇಡಿ. ಯಾರಾದ್ರೂ ನಿಮ್ಗೆ ದೋಷ ಅಂತ ಹೇಳಿ ಹೆದರಿಸಿದ್ರೆ ಫಸ್ಟ್ ಧನ್ಯವಾದ ಅಂತ ಹೇಳಿ ವಾಪಸ್ ಬನ್ನಿ. ಯಾಕಂದ್ರೆ ಅದು ದೋಷ ಅನ್ನೋದು ಇಟ್ ಇಸ್ ನಾಟ್ ಸಮಥಿಂಗ್ ಟು ಬಿ ಸ್ಕೇರ್ಡ್ ಆಫ್ ಎಟ್ ಆಲ್. ಇಟ್ ಇಸ್ ವೆರಿ ಈಸಿ. ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್. ನಮ್ಮ ದೇಹದಲ್ಲಿ ಏನೇನಿದೆ ಇದಿಷ್ಟು ಪರಿಸರದಲ್ಲೂ ಇದೆ. ಕುಜ ದೋಷ, ಕುಜ ಅನ್ನೋದು ಯುವರ್ ರೂಟ್ ಚಕ್ರ. ನೀವು ರೂಟ್ ಚಕ್ರಕ್ಕೆ ಹೀಲ್ ಮಾಡ್ಕೊಂಡ್ ಬನ್ನಿ. ಹೀಲ್ ಮಾಡಕ್ಕೆ ಡಿಫ್ರೆಂಟ್ ಮೊಡಾಲಿಟೀಸ್ ನಾನು ಹೇಳ್ದಂಗೆ ಒಂದು ಅಫರ್ಮೇಶನ್ ಮಾಡ್ಕೊಂಡ್ ಬನ್ನಿ. ಐ ಆಮ್ ಹೆಲ್ದಿ ವೆಲ್ದಿ ಅಂಡ್ ಹ್ಯಾಪಿ. ಐ ಆಮ್ ಹೆಲ್ದಿ ವೆಲ್ದಿ ಅಂಡ್ ಹ್ಯಾಪಿ. ಕುಜ ದೋಷ ಇಲ್ಲ ನಿಮಗೆ. ಕುಜ ದೋಷ ಬಂದಾಗ ಒಂದು ನಿಮ್ಗೆ ರೂಟ್ ಚಕ್ರ ಪ್ರಾಬ್ಲಮ್ಸ್ ಆಗುತ್ತೆ, ಅಂದ್ರೆ ಅಲೈನ್ಮೆಂಟ್ ಇರಲ್ಲ ಅಷ್ಟೇ. ಆಮೇಲೆ ಸ್ಕಿನ್ ಇಶ್ಯೂಸ್ ಬರುತ್ತೆ. ಸ್ಕಿನ್ ಇದೆಲ್ಲ ಅದನ್ನ ಹೇಳುದು, ಒಳಗಡೆ ಇರೋದು ಆಚೆ ಕಡೆ ಇರೋದು ಏನೋ ಡಿಫ್ರೆಂಟ್ ಅಲ್ಲ. ಅಲ್ಲಿಂದ ನಿಮ್ಗೆ ಒಂದು ಗ್ರೇಸ್ ಬರ್ತಾ ಇರಲ್ಲ. ನಿಮ್ ಹಾರೋಸ್ಕೋಪ್ ಕೂಡ ಹೆಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ನೀವು ಹುಟ್ಟಿದ ಟೈಮ್ ಅಲ್ಲಿ ನಕ್ಷತ್ರಗಳ ಪ್ಲೇಸ್ಮೆಂಟ್ ಎಲ್ಲೆಲ್ಲಿರುತ್ತೆ, ಕಾಸ್ಮಿಕ್ ಎನರ್ಜಿ ಎಲ್ಲೆಲ್ಲಿರುತ್ತೆ, ಅದಷ್ಟು ನಿಮ್ಮಲ್ಲಿ ಇರುತ್ತೆ. ಸೊ ಔಟ್ಸೈಡ್ ಈಸ್ ಇನ್ಸೈಡ್, ಅದಷ್ಟು ನಿಮ್ ಕುಂಡಲಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಕಾಲ ಮುಗಿದ ಮೇಲೆ ಏನಾಗುತ್ತೆ, ನಿಮ್ ಪ್ಲೇಸ್ಮೆಂಟ್ಸ್ ನೋಡ್ಕೊಂಡು ಈ ಟೈಮ್ ಅಲ್ಲಿ ಆ ನಕ್ಷತ್ರ ಅಲ್ಲಿದ್ಯಾ, ಆ ಗ್ರೇಸ್ ನಿಮಗ್ ಬರ್ತಿದ್ಯಾ ಇಲ್ವಾ ಅನ್ನೋದನ್ನ ನಿಮ್ಗೆ ತಿಳ್ಕೊಳಕ್ಕೆ ನಿಮ್ ಕುಂಡಲಿ. ಬಟ್ ಅಫರ್ಮೇಶನ್ಸ್ ಮಾಡ್ತಿದಾರಾ, ನೀವ್ ಯಾವ್ದೋ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಹೀಲಿಂಗ್ ಮಾಡ್ಕೊಳ್ತಿದ್ದೀರಾ ಅಂದ್ರೆ ನಿಮ್ ಕುಂಡ್ಲಿಗೂ ನಿಮ್ ಲೈಫ್ಗೂ ಸಂಬಂಧನೇ ಇರಲ್ಲ. ನನ್ ಕುಂಡ್ಲಿಲಿ ನೀನ್ ಎಜುಕೇಶನ್ ಕಂಪ್ಲೀಟ್ ಮಾಡಲ್ಲ ಅಂತಿತ್ತು, ನಾನು MSc ಸೈಕಾಲಜಿ ಓದಿದ್ದೀನಿ, ನಿಂಗ್ ಮದ್ವೆನೇ ಆಗಲ್ಲ ಅಂತಿದ್ರು, ಒಳ್ಳೆ ಪರ್ಸನ್ ಮದ್ವೆ ಆಗಿದ್ದೀನಿ. ಸೊ ಇದೆಲ್ಲ ಹೆಂಗೆ? ಇಟ್ ಇಸ್ ಆಲ್ ಬಿಕಾಸ್ ಆಫ್ ಹೀಲಿಂಗ್. ದೋಷ ಅನ್ನೋದು ಬಂದ್ಬಿಟ್ಟು ಸಮಥಿಂಗ್ ದಟ್ ಇಸ್ ಎಂಟಿ. ಆ ಎಂಟಿನೆಸ್ ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಸುಮಾರು ವಿಧಿವಿಧಾನಗಳಿದೆ. ಒನ್ ಬೇಸಿಕ್ ಥಿಂಗ್ ಇಸ್ ಕರೆಕ್ಟ್. ನಾವು ಬೀಯಿಂಗ್ ಹಿಂದೂಸ್ ವಿ ಆಲ್ಸೋ ಪ್ರೇ. ನೀವು ದೇವಸ್ಥಾನಕ್ಕೆ ಹೋಗೋದು ಮಾಡೋದು, ದೇವಸ್ಥಾನ ಕೂಡ ಏನಕ್ಕೆ ಹೋಗ್ತಾರೆ? ಐ ಗಿವ್ ಯು ಒನ್ ಎಕ್ಸಾಂಪಲ್. ಇವಾಗ ಸಾಡೆ ಸಾತಿ ನಡೀತದೆ, ಏಳುವರೆ ವರ್ಷ ಶನಿ ನಡೀತಾ ಇದೆ ಅಂತ ಹೇಳಿದಾಗ ಗ್ರಹ ಇದು ಏನಾಗುತ್ತೆ ಅಂದ್ರೆ ನಮ್ಗೆ ಮನಸ್ಸಲ್ಲಿ ತುಂಬಾ ವರೀಸ್. ಈ 7.5 ವರ್ಷ ಮುಗೀತು ಅನ್ನೋ ತರ ಹೇಳ್ತಾರ, ಅಯ್ಯೋ ನಿನಗ್ ಶನಿನ. ಏನು ಅಲ್ಲ, 7.5 ವರ್ಷ ಏನಂದ್ರೆ ನಿಮ್ಗೆ ಆ ಗ್ರೇಸ್ ಇರಲ್ಲ. ಫಸ್ಟ್ ಥಿಂಗ್ ಇಸ್ ನಿಮ್ ನರ್ವಸ್ ಸಿಸ್ಟಮ್ ವೀಕ್ ಆಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ದೀಪ ಹಚ್ಚಿ ಅಂತ. ದೀಪ ಹಚ್ಚದಲ್ಲ, ಎಳ್ಳನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಬರ್ಫಿ ಮಾಡ್ಕೊಂಡು ತಿನ್ನಿ. ಫಸ್ಟ್ ನಿಮ್ ನರ್ವಸ್ ಸಿಸ್ಟಮ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಶನಿ ನಿಮ್ ಒಳಗಡೆನೆ ಇದೆ, ನಾವು ಆಚೆ ಎಲ್ಲೂ ಇಲ್ಲ. ಸೊ ಫಸ್ಟ್ ಥಿಂಗ್ ಇಸ್ ದಟ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಶನಿ ಇದು ನಿಮ್ದು 7.5 years ನಡಿಬೇಕಾದ್ರೆ ಏನಾಗುತ್ತೆ, ವರೀಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ಆಂಜನೇಯ ಸ್ವಾಮಿಗೆ ಹೋಗಿ ಪ್ರೇ ಮಾಡು ಅಂತಾರೆ. ಆಂಜನೇಯ ಸ್ವಾಮಿ ಫ್ರೀಕ್ವೆನ್ಸಿ ಅಂತ ಏನ್ ಹೇಳ್ತೀವಿ, ಆಂಜನೇಯ ಸ್ವಾಮಿದ ಶಕ್ತಿ ನಿಮ್ಮಲ್ಲಿ, ನಿಮ್ ಹಾರ್ಟ್ ಚಕ್ರ ಅಂತ ಏನ್ ಹೇಳ್ತೀವಿ, ಅನಾಹತ ಚಕ್ರ, ಅದು ಎರಡು ಒಂದೇ. ಸೊ ಶನಿದು ನಿಮ್ ನಡೀತಾ ಇರ್ಬೇಕಾದ್ರೆ ನಿಮ್ಗೆ ಹಾರ್ಟ್ ವೀಕ್ ಆಗಿರುತ್ತೆ. ಏನಿರುತ್ತೆ, ಹಾರ್ಟ್ ಎನರ್ಜಿ ವೀಕ್ ಇರುತ್ತೆ. ಸೊ ಅಲ್ಲಿಗೆ ಹೋದಾಗ ರೀಚಾರ್ಜಿಂಗ್ ವೈರ್ ಕನೆಕ್ಟ್ ಆದಂಗೆ ಹನುಮಾನ್ ಟೆಂಪಲ್ಗೆ ಹೋದಾಗ ಇದನ್ನೇ ನೀವು ಮನೇಲಿ ಕೂತ್ಕೊಂಡು ಕೂಡ ಮಾಡಬಹುದು. ಪ್ರೇ ಮಾಡಿ ಹನುಮಾನ್ಗೆ, ಹನುಮಂತ ಬೀಜ ಮಂತ್ರ ಓದಿ, ಇಲ್ಲ ಅಂದ್ರೆ ಹಾರ್ಟ್ ಮೇಲೆ ಕೈ ಇಡಿ. ಐ ಆಮ್ ಸೇಫ್, ಐ ಆಮ್ ಸೇಫ್, ಐ ಆಮ್ ಸೇಫ್, ಇದನ್ನ ಹೇಳ್ತಾ ಬನ್ನಿ. ಯಾವ ದೋಷನೂ ಇನ್ನೂ ವರ್ಕ್ ಆಗಲ್ಲ. ಆಯ್ತಾ? ಸೊ ದಿಸ್ ಇಸ್ ವೆರಿ ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್. ಯಾರ್ಯಾರಿಗೆ ಚಕ್ರಗಳ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಆಕ್ಚುಲಿ ಅದು ತುಂಬಾ ಮುಖ್ಯ, ಚಕ್ರಗಳ ಬಗ್ಗೆ ಮಾತಾಡೋದು. ಸೊ 2-3 ಕಡೆ ನಮ್ರತ ಅವ್ರು ಚಕ್ರ ಚಕ್ರ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಆದ್ರೆ ಹೌದು, ಈ ವಿಷಯಗಳ ಬಗ್ಗೆ ಕ್ಲಾರಿಟಿ ತಗೊಂಡ್ರೆ ಜೀವನದಲ್ಲಿ ತುಂಬಾ ಸುಲಭವಾಗಿ ನಮ್ಮ ದೋಷಗಳು, ಅದೇನ್ ದೋಷ ಅಂತ ಭಯ ಪಡ್ತೀವಿ, ಅದನ್ನ ನಿವಾರಣೆ ಮಾಡ್ಕೋಬಹುದು. ಓಕೆ, ಇನ್ನೊಂದು 2-3 ಪ್ರಶ್ನೆ ನೋಡೋಣ. ಭಗವದ್ಗೀತೆ ನಾನು ದಿನಾಗ್ಲೂ ಓದ್ತೀನಿ ಮೇಡಮ್, ನೀವು ಆಸಕ್ತಿ ಹೇಳಿ ಒಂದು ಕತೆ ಸ್ವಲ್ಪ ಹೇಳಿ, ಏಕೆಂದರೆ ಇಲ್ಲಿ ಹಿಸ್ಟ್ರಿ ನಂಬೋದು, ಹಿಸ್ಟ್ರಿ ಇದ್ರೆ ನಂಬೋದು ಜನ. ಓಕೆ, ನೋಡೋಣ. ಇನ್ನು ಮೇಡಮ್, ರೇಖಿ ಕಲಿಬೇಕಾದ್ರೆ ನಾನ್ ವೆಜ್ ಎಲ್ಲ ಬಿಡಬೇಕಾ? ಓಕೆ, ಓಕೆ. ಸೊ ದಿಸ್ ಆಲ್ಸೋ ವೆರಿ ಗುಡ್ ಕ್ವೆಶ್ಚನ್. ನಾನು ಏನ್ ಹೇಳಿದೆ, ರೇಖಿ ಇಸ್ ಈಕ್ವಲ್ ಟು ಫ್ರೀಡಮ್.
ರೇಖಿ ಕಲಿಬೇಕು ಅಂದಾಗ ನೀವು ಏನು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡೋ ಇದೆ ಇಲ್ಲ, ನಾ ಅದಕ್ಕೇನೆ ರೇಖಿನ ತಗೊಂಡಿರೋದು ಆಸ್ ಅ ಮೇನ್ ಮೊಡಾಲಿಟಿ ಆಫ್ ಹೀಲಿಂಗ್. ನಾನ್ ವೆಜ್ ತಿಂತೀರಾ ಅಥವಾ ನಿಮ್ಮ ಹವ್ಯಾಸಗಳು ಯಾವ ತರ ಇರುತ್ತೆ, ನೀವು ಬಿಸಿ ಇರ್ತೀರಾ, ನೀವು ಟಿವಿ ನೋಡ್ಕೊಂಡು ಕೂಡ ರೇಖಿ ಮಾಡ್ಬೋದು. ಇದಕ್ಕಿಂತ ಏನ್ ಬೇಕು, 2 ಅವರ್ ಮೂವಿ ಹಾಕೊಂಡು ಕುತ್ಕೊಂಡು ಪಾಯಿಂಟ್ಸ್ ಎಲ್ಲ ಮಾಡ್ಕೊಂಡು ಹೋಗಿ ಆ ಎನರ್ಜಿ ಫ್ಲೋ ಆಗ್ತಾನೆ ಇರುತ್ತೆ. ನಿಮ್ ಕೈಯಿಂದ ಏನ್ ಬರುತ್ತೆ ಅದು ಪ್ರಸಾದ ಆಕ್ಚುಲಿ. ಸೊ ರೇಖಿ ಮಾಡ್ಬೇಕಾದ್ರೆ ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ರೆಸ್ಟ್ರಿಕ್ಷನ್. ಸೂಪರ್ ಸೂಪರ್. ಮೇಡಮ್ ನಂಬರ್ ಕೊಡಿ ಸರ್ ಅಂತ ಹಾಕಿದ್ದಾರೆ. ನಾನು ಖಂಡಿತ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ಲೈಕ್ ಏನೇ ನಿಮ್ಗೆ ಸಹಾಯ ಬೇಕು ಅಂದ್ರೆ ತಗೊಳ್ಳಿ. ಸೊ ಇನ್ಯಾರೋ ಭಗವದ್ಗೀತೆ ಬಗ್ಗೆ ಏನೋ ಕೇಳಿದ್ದಾರೆ. ಭಗವದ್ಗೀತೆ ಆಕ್ಚುಲಿ ನೆನ್ನೆನೂ ಮೊನ್ನೆನೂ ಯಾರೋ ಒಬ್ರು ಕಮೆಂಟ್ ಹೇಳಿದ್ರು, ಏನ್ ಗುರು ನೀನು ಆಕರ್ಷಣೆ ನಿಯಮ ಅಂತ ಈಗ ಹೊಸದಾಗಿ ಹೇಳ್ತೀಯ, ಭಗವದ್ಗೀತೆನಲ್ಲಿ ಆಲ್ರೆಡಿ ಇದೆ ಅಂತ. ಖಂಡಿತ ಇದೆ. ಈ ಆಕರ್ಷಣೆ ನಿಯಮ ಆಗ್ಲಿ, ಈಗ ನಾವೆಲ್ಲ ಏನು ಮಾತಾಡ್ತಾ ಇದೀವಿ ಇದೆಲ್ಲ ಎಲ್ಲಾ ಧರ್ಮಗಳಲ್ಲೂ ಎಲ್ಲಾರು ಸ್ವಲ್ಪ ಅಂತರಂಗದ ಕಡೆ ಗಮನ ಹರಿಸಿದವ್ರು ಎಲ್ರಿಗೂ ಈ ವಿಷಯಗಳು ಅರ್ಥ ಆಗ್ತಾ ಹೋಗುತ್ತೆ. ನಾವ್ ಇದ್ರ ಬಗ್ಗೆ ಬುಕ್ಕಲ್ಲಿ ಓದ್ಬೇಕಾಗಿಲ್ಲ, ಇದ್ರ ಬಗ್ಗೆ ಮಾತಾಡ್ಬೇಕಾಗಿಲ್ಲ, ನಮ್ಮ ಜೀವನನೇ ನಮಗ್ ಪಾಠ ಕಲಿಸ್ತಾ ಹೋಗುತ್ತೆ. ಹಾಗಾಗಿ ಈ ಯೂಟ್ಯೂಬ್ ಚಾನೆಲ್ ಆಗ್ಲಿ, ಈ ಒಂದು ಸಂದೇಶನಗಳಾಗ್ಲಿ, ಇದರ ಉದ್ದೇಶ ಏನಪ್ಪಾ ಅಂದ್ರೆ ಸ್ವಲ್ಪ ಆದಷ್ಟು ಬೇಗ ಕಲ್ತ್ರೆ ಇರೋ ಸ್ವಲ್ಪ ದಿನ ಇಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ತುಂಬಾ ದುಃಖ ಪಡದೆ ಸುಲಭವಾಗಿ ಜೀವನ ನಡೆಸಬಹುದು ಅನ್ನೋದಷ್ಟೇ. ಯಾಕಂದ್ರೆ ಇದೆಲ್ಲವೂ ಆ ಎಷ್ಟು ವರ್ಷಗಳು ಮನುಷ್ಯ ಬದುಕಿ ಬಂದಿದ್ದಾನೆ, ಇದೆಲ್ಲ ಮತ್ತೆ 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 ಇದ್ರ ಬಗ್ಗೆ ಎಲ್ಲ ಜನ ಮಾತಾಡಿದ್ದಾರೆ, ಇದರ ಫಲಗಳನ್ನೆಲ್ಲ ಯೂಸ್ ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ನಾವು ಎಷ್ಟು ಬೇಗ ತಿಳ್ಕೊಳ್ತೀವಿ ಅಷ್ಟು ಬೇಗ ನಮ್ಗೆ ಸಫರಿಂಗ್ ಇಂದ, ದುಃಖದಿಂದ, ಈಗ ನಮ್ರತ ಅವ್ರ ಒಂದು ಅದ್ಭುತವಾದ ಉದಾಹರಣೆ ಹೇಳಿದ್ರು. ಅವರ ಪಾಸ್ಟ್ ಲೈಫ್ ಅಲ್ಲಿ ರಿಗ್ರೆಷನ್ ಮಾಡಿದ್ರಿಂದ ಅವ್ರಿಗೆ ಈ ಜನ್ಮದಲ್ಲಿ ಮಗು ಆಗ್ದಿರೋ ಒಂದು ಸಮಸ್ಯೆ ಏನಿತ್ತು ಅದು ಹೀಗ್ ಸರಿ ಹೋಯ್ತು ಅಂತ. ನಿನ್ನೆ ಯಾರೋ ಕಮೆಂಟ್ ಹಾಕಿದ್ರು, ಮಗು ಆಗ್ತಿಲ್ಲ ಏನ್ ಮಾಡೋದು ಅಂತ. ಈ ರೀತಿ ಎಲ್ಲೋ ಅಡಚಣೆಗಳಿದ್ದಾಗ ಅದನ್ನ ನಾವು ಹೀಲ್ ಮಾಡಿ ಅದರಿಂದ ಒಂದು ಮಗುವಾಗಿ ಅವ್ರ ಜೀವನದಲ್ಲಿ ಸಂತೋಷವಾಗಿರೋದಕ್ಕಾದ್ರೆ, ಇನ್ಯಾರಿಗೋ ಒಂದು ಇನ್ಕ್ರಿಮೆಂಟ್ ಸಿಗ್ತಾ ಇರಲ್ಲ, ಇನ್ಯಾರಿಗೋ ಒಂದು ಕೆಲ್ಸದಲ್ಲಿ ಒಂದು ಪ್ರಗತಿ ನೋಡ್ತಾ ಇರಲ್ಲ, ಅವ್ರಿಗೆಲ್ಲ ಈ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ, ಈ ಒಂದು ಸಣ್ಣ ಸಣ್ಣ ಪ್ರಾಕ್ಟೀಸಸ್ ಮಾಡೋದ್ರಿಂದ ಅವರ ಜೀವನದಲ್ಲಿ ಆ ಅವ್ರು ಇಷ್ಟಪಟ್ಟಿದ್ ಸಿಕ್ಕಿದ್ರೆ ಅವ್ರು ಸಂತೋಷವಾಗಿರಕ್ಕಾಗತ್ತೆ. ಅದೇ ಈ ಚಾನೆಲ್ ನ ಉದ್ದೇಶ. ಸೊ ನಮ್ರತಾ, ನನ್ ಕಡೆಯಿಂದ ಏನ್ ಪ್ರಶ್ನೆಗಳು ಕೇಳಬೇಕು ಅನ್ಕೊಂಡಿದ್ದೆ ಎಲ್ಲ ಕೇಳಾಗಿದೆ. ಸೊ ತುಂಬಾ ಧನ್ಯವಾದಗಳು. ಬಹಳ ವಿಷಯಗಳು, ಅಫ್ಕೋರ್ಸ್ ಇದು ನಾವು ಇನ್ನೊಂದ್ 2-3 ಅವರ್ ಖಂಡಿತ ಮಾತಾಡ್ಬೋದು, ಅಷ್ಟಿದೆ ವಿಷಯಗಳು. ಬಟ್ ಫಸ್ಟ್ ಸಂಚಿಕೆಗೆ ಐ ಥಿಂಕ್ ನನ್ ಕಡೆಯಿಂದ ಪ್ರಶ್ನೆಗಳಾಗಿದೆ. ಬಟ್ ನೀನೇನಾದ್ರೂ ಹಂಚ್ಕೋಬೇಕು ಅಂದ್ರೆ ಯು ಕ್ಯಾನ್ ಶೇರ್. ಸೊ ಹಂಚ್ಕೊಳ್ಳೋದು ಐ ಡೋಂಟ್ ನೋ, ಬಟ್ ನನಗೆ ಒಂದ್ ಏನ್ ಅನ್ಸುತ್ತೆ ಅಂದ್ರೆ, ಮಾರ್ಗ ಇದೆ, ದಾರಿ ಬೇಕಾದಷ್ಟಿದೆ, ಸಫರ್ ಆಗ್ಬೇಡಿ ಅಷ್ಟೇ. ಸಫರಿಂಗ್ ಬೇಡ, ಇಟ್ ಇಸ್ ಅ ಚಾಯ್ಸ್. ಅವ್ರ ಮೈಂಡ್ ಹೆಂಗೆ ಕಂಫರ್ಟಬಲ್ ಆಗಿರುತ್ತೆ ಗೊತ್ತಾ, ಅಳ್ತಾ ಇದ್ರೆ ಅಳ್ತಾನೆ ಇರೋಣ ಅಂತ ಅನ್ಸುತ್ತೆ. ಚೆನ್ನಾಗಿದೆ ಒಂದ್ ಕಾರ್ನರ್ ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ರೆ ಯಾರೋ ಒಂದು ಅಟೆನ್ಷನ್ ಕೊಡ್ತಾರೆ, ಬೇಡ. ಪ್ರತಿಯೊಬ್ರು ನಾವು ಜನ್ಮ ತಾಳಿರೋದೇ ಆಕ್ಚುಲಿ ಟು ಬಿ ಹ್ಯಾಪಿ, ಖುಷಿಯಾಗಿರೋದಕ್ಕೆ, ಹ್ಯಾಪಿ ಆಗಿದ್ದು. ನಮ್ಗೆ ಏನಿದೆ ನಮ್ ರೆಗ್ಯುಲರ್ ಲೈಫ್ ಸ್ಟೈಲ್ ಇದನ್ನೆಲ್ಲ ಮಾಡ್ಕೊಂಡು ಸಂತೋಷವಾಗಿರೋದಕ್ಕೆ ವಿ ಹ್ಯಾವ್ ಬೋರ್ನ್. ಸೊ ಯಾರು ಸಫರ್ ಆಗ್ಬೇಡಿ, ಸುಮಾರು ದಾರಿಗಳಿದೆ. ಹೀಲಿಂಗ್ ಇದೆ, ನಿಮ್ಗೆ ರೇಖಿ ಪ್ರಾಕ್ಟೀಸ್ ಮಾಡ್ಬೋದು, ಓಪನ್ ಮಾಡ್ಬೋದು. ದಾರಿ ಇರ್ಬೇಕಾದ್ರೆ ಚೂಸ್ ಇಟ್. ಈ ಕಡೆ ಸಫರಿಂಗ್ ಇದೆ, ಈ ಕಡೆ ನಿಮಗೆ ದಾರಿಗಳಿದೆ. ಸೊ ಇಟ್ಸ್ ಅಪ್ ಟು ಯು, ಏನ್ ಚೂಸ್ ಮಾಡ್ತೀರಾ ಅನ್ನೋದು. ಸೂಪರ್. ಆಕ್ಚುಲಿ ನಾನ್ ಕಲ್ತಿರೋ ದೊಡ್ಡ ಪಾಠ ಇದೆ, ಸಫರಿಂಗ್ ಇಸ್ ಅ ಚಾಯ್ಸ್, ಸಫರಿಂಗ್ ಇಸ್ ಅ ಹ್ಯಾಬಿಟ್, ಅಭ್ಯಾಸ. ನಾವು ಸಫರಿಂಗ್ ಇದು ಟು ಫಾರ್ ಅ ಕಾಮನ್ ಮ್ಯಾನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸಫರಿಂಗ್ ವಿಹಾನ್. ಹೆಂಗಂದ್ರೆ ಇವಾಗ ದಾರಿಲಿ ಹೋಗ್ತಾ ಇರ್ತೀವಿ, ಬಿದ್ದ ತಕ್ಷಣ ಎಷ್ಟ್ ಜನ ನಮ್ಮನ್ನ ನೋಡಿದ್ರು, ಎತ್ತಕ್ ಯಾರು ಬರ್ಲಿಲ್ವಲ್ಲ, ಅಯ್ಯಯ್ಯೋ ಯಾರೆಲ್ಲ ನೋಡಿದ್ರು, ನನ್ಗೆ ಗೊತ್ತಿರೋರು ಯಾರಾದ್ರೂ ನೋಡ್ಬಿಟ್ರ, ಇದು ಸಫರಿಂಗ್. ದಿಸ್ ಅ ಸ್ಟೋರಿ ಮೈಂಡ್ ಕೊಡೋದು. ಅದೇ ಎದ್ನ ಎಲ್ಲ ಒರೆಸ್ಕೊಂಡ್ ನಾ ಹೋದ್ನ, ದಿಸ್ ಇಸ್ ಅ ಚಾಯ್ಸ್. ಸೊ ಇದು ದಾರಿ, ಈ ಕಡೆ ಸಫರ್ ಆಗೋದು. ಇಟ್ ಇಸ್ ಅಪ್ ಟು ಯು ವಾಟ್ ಯು ವಾಂಟ್ ಟು ಡು. ನಾನು ಈಗ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ಬಿದ್ಬಿಡ್ತೀನಿ, ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಬಿದ್ಬಿಡ್ತೀನಿ, ಮತ್ತೆ ಎದ್ದು ಡ್ಯಾನ್ಸ್ ಕಂಟಿನ್ಯೂ ಮಾಡ್ಕೊಂಡು ಹಂಗೆ ನಗ್ನಗ್ತಾ ಹೋಗ್ಬಿಡ್ತೀನಿ. ಸೊ ಅದೇ, ಒಬ್ರು ಎದ್ದು ಡ್ಯಾನ್ಸ್ ಮಾಡ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ತಾರೆ, ಒಬ್ರು ಅಯ್ಯಯ್ಯೋ ಬಿದ್ಬಿಟ್ನಲ್ಲ, ಅವಮಾನ ಆಗೋಯ್ತಲ್ಲ ಅಂತ ಆ ಟೆನ್ಷನ್ ಅಲ್ಲಿ ಇದಾಗ್ತಾರೆ. ಈ ನಮ್ಮ ಕಂಡೀಷನಿಂಗ್ಗಳು, ಅಭ್ಯಾಸಗಳು, ಸೊ ಇದನ್ನ ಅಂಡು ಮಾಡೋದಕ್ಕೆ ಈ ರೀತಿ ನಾವು ಮಾತಾಡಿದಾಗ, ಈ ರೀತಿ ಹೆಚ್ಚು ನಮಗ್ ಗೊತ್ತಿರೋ ವಿಷಯಗಳನ್ನ ಹಂಚ್ಕೊಂಡಾಗ ಉಪಯೋಗ ಆಗುತ್ತೆ ಅಂತ ಇವತ್ತು ನಮ್ದು ಉದ್ದೇಶ. ಸೊ ಥ್ಯಾಂಕ್ ಯು ನಮ್ರತ. ಎಲ್ರೂ ನಂಬರ್ ಕೇಳ್ತಾ ಇದಾರೆ. ನಂದಿನಿ ಅವರೇ, ನಂಬರ್ ನ ಕಳಿಸ್ತೀನಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಆರೆಂಜ್ ಕನ್ನಡಕ ಚಾನೆಲ್ ನಲ್ಲಿ ಒಳ್ಳೆ ಕತೆ ವಿಹಾನ್ ಜೊತೆಯ ಮೊದಲ ಸಂಚಿಕೆ ನಮ್ರತಾ ಗೆಸ್ಟ್ ಆಗಿ ಬಂದಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್. ಗ್ರೇಸ್ ಬಿ ಫಾರ್ ಎವ್ರಿ ಒನ್. ಲೆಟ್ ಅಸ್ ಆಲ್ ಪ್ರಾಸ್ಪರ್. ಸಂತೋಷವಾಗಿರೋಣ ಎಲ್ಲಾರು. ಗುರು ಅನುಗ್ರಹ ಎಲ್ಲರ ಮೇಲೂ ಇರಲಿ. ಐ ಆಮ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ವಿಹಾನ್ ಫಾರ್ ಗಿವಿಂಗ್ ದಿಸ್ ಪ್ಲಾಟ್ಫಾರ್ಮ್.
ಗೆಳೆಯರೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೋದು, ಚಾಟ್ ಬಾಕ್ಸ್ ನಲ್ಲೂ ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೋದು ನಮ್ರತಾ ಅವ್ರಿಗೆ. ಸೊ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್. ಇದು ಮೊದಲನೇ ಎಪಿಸೋಡು, ಅದು ಗುರುವಾರ ಶುರು ಮಾಡ್ತಾ ಇದೀವಿ. ಸೊ ತುಂಬಾ ಚೆನ್ನಾಗಿ ನನಗೂ ಎಷ್ಟೊಂದು ಹೊಸ ಹೊಸ ವಿಷಯಗಳು ಕಲ್ತ್ಕೊಳ್ಳೋದಕ್ಕೆ ಸಿಕ್ತು, ಮತ್ತೆ ನಾವ್ ಏನ್ ಕಲ್ತಿದೀವೋ ಅದರ ಬಗ್ಗೆ ಮತ್ತೊಮ್ಮೆ ಕೇಳೋದಕ್ಕೆ ಸಿಕ್ತು. ಸೊ ಬಹಳ ಧನ್ಯವಾದಗಳು. ಅಫ್ಕೋರ್ಸ್ ನಿನ್ಗೆ ಇಲ್ಲಿಂದಾನು ಬಹಳಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವೀಗ ಒಂದು 10 ಜನ ಇಲ್ಲಿ ಲೈವ್ ಅಲ್ಲಿ ಇದೀವಿ, ಬಟ್ ಬಹಳಷ್ಟು ಜನಕ್ಕೆ ಈ ವಿಡಿಯೋ ತಲುಪುತ್ತೆ. ಅವ್ರ ಎಲ್ಲರ ಒಂದು ಪ್ರಶ್ನೆಗಳಾಗ್ಲಿ ನಿನ್ ಕಡೆಯಿಂದ ಅವ್ರಿಗೆ ಸಹಾಯ ಆಗಿರ್ಬೋದು, ಖಂಡಿತ ಆಗುತ್ತೆ ಅನ್ನೋ ನಂಬಿಕೆನಲ್ಲಿ ಈ ಒಂದು ಕಾರ್ಯಕ್ರಮನ, ಈ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಸೊ ಓಕೆ, ಥ್ಯಾಂಕ್ ಯು ನಮ್ರತಾ, ಥ್ಯಾಂಕ್ಸ್ ಅ ಲಾಟ್. ಆಸಮ್. ಸೊ ಗೆಳೆಯರೆ, ಈ ಒಂದು ಹೊಸ ಪ್ರಯತ್ನ ಒಳ್ಳೆ ಕತೆ ವಿಹಾನ್ ಜೊತೆಯ ಮೊದಲ ಸಂಚಿಕೆ ಇನ್ನು ನಿಮ್ಮ ಮುಂದೆ ಇದೆ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆದ್ರೆ ನಿಮ್ ಕಡೆಯಿಂದ ನಾನು ಕೇಳೋದು ಒಂದೇ, ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಪ್ರಶ್ನೆಗಳಿದ್ರೆ ಗೂಗಲ್ ಫಾರ್ಮ್ ನಾನು ಕ್ರಿಯೇಟ್ ಮಾಡಿದೀನಿ, ಅಲ್ಲಿ ಹಾಕಿ, ಯಾಕಂದ್ರೆ ನಂಗೆ ಉತ್ತರ ಕೊಡೋದಕ್ಕೆ ಈಸಿ ಆಗುತ್ತೆ. ಆದ್ರೆ ನಿಮ್ಮ ಅನಿಸಿಕೆಗಳನ್ನ, ಮತ್ತೆ ಹೇಗ್ ಅನ್ನಿಸ್ತು ಈ ಕಾರ್ಯಕ್ರಮ, ನೀವೇನ್ ಇದರಿಂದ ಕಲ್ತ್ಕೊಂಡ್ರಿ, ಇದನ್ನೆಲ್ಲ ಕಮೆಂಟ್ ನಲ್ಲಿ ಹಾಕ್ತಾ ಹೋಗಿ. ಹೆಚ್ಚು ಜನಕ್ಕೆ ನಮ್ಮ ಕಾರ್ಯಕ್ರಮ ತಲುಪ್ತಾ ಹೋದಂಗೆ ಹೆಚ್ಚು ಜನರನ್ನ ನಾವು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಬ್ಬ ವ್ಯಕ್ತಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು.